ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಬಿ ವಿದಾಸ್. ಮೊದಲಿಗೆ ಮುಖ್ಯಾಂಶಗಳು. ಹಾಲಿನ ಖರೀದಿ ದರ ಹೆಚ್ಚಿಸಲು ಆಗ್ರಹಿಸಿ ಫೆಬ್ರವರಿ 10ಕ್ಕೆ ಕೆಎಂಎಫ್ ಮುಂದೆ ರೈತ ಸಂಘದಿಂದ ಬೃಹತ್ ಪ್ರತಿಭಟನೆ. ಪಶು ಆಹಾರ ಬೆಲೆ ಇಳಿಸಬೇಕು, ಹಾಲಿನ ಬೆಲೆ ಹೆಚ್ಚಿಸಲು ಸರ್ಕಾರಕ್ಕೆ ಎಚ್ಚರ ನೀಡಿದ ರೈತ ಸಂಘ ಹಸಿರು ಸೇನೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸ್ಗಳು ನೋಂದಣಿಯೇ ಆಗಿಲ್ಲ. ನಿಗದಿತ ಸಮಯ ಮೀರಿ ವಸೂಲಿಗೆ ಹೋಗುವುದು ಮಾತ್ರವಲ್ಲ, ಕರೆ ಮಾಡುವುದು ಅಪರಾಧ. ದೌರ್ಜನ್ಯ ಎಸಗಿದರೆ ಕಠಿಣ ಕಾನೂನು ಕ್ರಮದ ಎಚ್ಚರಿಕೆ ನೀಡಿದ ಜಿಲ್ಲಾಧಿಕಾರಿ. ಫೆಬ್ರವರಿ 10ರಿಂದ 14ರವರೆಗೆ ಬೆಂಗಳೂರಿನಲ್ಲಿ ಏರೋ ಇಂಡಿಯಾ 2025 ಏರ್ ಶೋ. ಪೂರ್ವಭಾವಿಯಾಗಿ ಯುದ್ಧ ವಿಮಾನಗಳ ತಾಲೀಮು, ಮೈ ಜುಮ್ಮೆನಿಸೋ ವೈಮಾನಿಕ ಪ್ರದರ್ಶನಕ್ಕೆ ಜನರಿಂದ ಭರ್ಜರಿ ಚಪ್ಪಾಳೆ. ಮುಖ್ಯಮಂತ್ರಿಗಳೇ, ಬಡವರಿಗೆ ಭೂಮಿ ಕೊಡಿ, ಇಲ್ಲವೇ ಕುರ್ಚಿ ಖಾಲಿ ಮಾಡಿ ಎಂದು ಬಾಗೇಪಲ್ಲಿಯಲ್ಲಿ ಸಿಪಿಎಂ ಸವಾಲು. ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಹಿಂಬಾಗಿಲಿಂದ ರಿಯಲ್ ಎಸ್ಟೇಟ್ ದಂಧೆ ಆರೋಪ. ಫೆಬ್ರವರಿ 10ಕ್ಕೆ ಸಿಪಿಎಂನಿಂದ ವಿಧಾನಸೌಧ ಚಲೋ. ವಾರ್ತೆಗಳ ವಿವರ. ಹೈನುಗಾರಿಕೆಯನ್ನೇ ನಂಬಿ ಜೀವನ ಸಾಗಿಸುವ ರೈತರ ಸಂಖ್ಯೆ ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಹೆಚ್ಚಾಗಿದ್ದು, ಹೈನು ರೈತರ ಹಿತ ಕಾಯುವ ದೃಷ್ಟಿಯಿಂದ ರಾಜ್ಯ ಸರ್ಕಾರ ಹಾಲಿನ ಖರೀದಿ ದರ ಹೆಚ್ಚಿಸಬೇಕೆಂದು ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಕಾರ್ಯಕರ್ತರು ಒತ್ತಾಯಿಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ರೈತ ಸಂಘದ ಕಚೇರಿಯಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರೈತ ಸಂಘದ ಕಾರ್ಯದರ್ಶಿ ನೆಲಮಾಕಲಹಳ್ಳಿ ಗೋಪಾಲ್ ಅವರು, ಹಾಲಿನ ಖರೀದಿ ದರ ಹೆಚ್ಚಿಸದಿದ್ದಲ್ಲಿ ಬೆಂಗಳೂರಿನ ಕರ್ನಾಟಕ ಹಾಲು ಮಹಾಮಂಡಳಿ ಮುಂದೆ ಧರಣಿ ಹಮ್ಮಿಕೊಳ್ಳುವುದಾಗಿ ರೈತ ಸಂಘದ ಕಾರ್ಯದರ್ಶಿ ನೆಲಮಾಕಲಹಳ್ಳಿ ಗೋಪಾಲ್ ಎಚ್ಚರಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರ ಉಪಕಸುಬು ಹೈನುಗಾರಿಕೆ. ಕರ್ನಾಟಕ ಸಹಕಾರಿ ಕ್ಷೇತ್ರದಲ್ಲಿ ಯಶಸ್ವಿಯಾಗಿ ನಾಡಿನ ಜನತೆಗೆ ಉತ್ತಮ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ನೀಡಿ ಬೃಹತ್ ಉದ್ಯಮವಾಗಿ ಬೆಳೆದು ಸಾವಿರಾರು ಜನರಿಗೆ ಉದ್ಯೋಗ ಸೃಷ್ಟಿಸಿದೆ ಎಂದರು. ದೇಶದಲ್ಲಿ ನಂದಿನಿ ಬ್ರ್ಯಾಂಡ್ ಹೆಸರಿನಲ್ಲಿ ರಾಜ್ಯದ ಹಾಲಿನ ಉತ್ಪನ್ನಗಳು ಚಿರಪರಿಚಿತವಾಗಿವೆ. ಆಡಳಿತ ಮಂಡಳಿ ಅವೈಜ್ಞಾನಿಕ ನಿರ್ಧಾರ, ನೌಕರರ ನಿರ್ಲಕ್ಷ್ಯ, ಅನವಶ್ಯಕ ದುಂದುವೆಚ್ಚ, ರಾಜಕೀಯ ಹಸ್ತಕ್ಷೇಪ ಮುಂತಾದ ಕಾರಣಗಳಿಂದ ಬೃಹತ್ ಉದ್ದಿಮೆಯನ್ನ ಶೋಷಣೆ ಮಾಡಿ ಅವಿನೀತಿಯ ಹಾದಿ ಹಿಡಿಯುತ್ತಿರುವುದು ದುರಂತದ ಸಂಗತಿಯಾಗಿದೆ. ಬರದಿಂದ ಮೇವಿನ ಕೊರತೆ, ಕಾಲುಬಾಯಿ ಜ್ವರ, ಚರ್ಮಗಂಟು ರೋಗ, ಕೆಚ್ಚಲು ಬಾವು, ಗರ್ಭ ಧರಿಸದೇ ಇರುವುದು ಮುಂತಾದ ರೋಗಗಳಿಂದ ಹಾಲು ಉತ್ಪಾದಕರ ಆರ್ಥಿಕ ಸ್ಥಿತಿ ಅಧೋಗತಿಯಾಗಿದೆ ಎಂದರು. ಬಾಟಲ್ ನೀರಿಗೆ ನೀಡುವ ಬೆಲೆಯೂ ಹಾಲಿಗಿಲ್ಲ. ಹಾಲು, ತರಕಾರಿ ಹಾಗೂ ರೈತರ ಕೃಷಿ ಉತ್ಪನ್ನಗಳಿಗೆ ನ್ಯಾಯಯುತ ಬೆಲೆ ದೊರೆಯದೆ ನಿರಂತರ ಸಾವು ಬದುಕಿನ ನಡುವೆ ಜೀವನ ಸಾಗಿಸುತ್ತಿದ್ದಾರೆ. ದೇಶದ ಯಾವುದೇ ರಾಜ್ಯದಲ್ಲಿ ಹಾಲಿಗೆ ಇಷ್ಟು ಕಡಿಮೆ ಬೆಲೆ ಇಲ್ಲ. ರೈತರು ಸಾಲ ಮಾಡಿ ಹಸುಗಳನ್ನು ಖರೀದಿಸಿ ದುಬಾರಿ ಬೆಲೆಗೆ ಹಿಂಡಿ ಬೂಸ ಮತ್ತು ಪಶು ಆಹಾರ ಖರೀದಿಸಿ ಪುಕ್ಕಟ್ಟೆ ಹಾಲು ನೀಡಿದಂತಾಗಿ ಸತತ ನಷ್ಟಕ್ಕೆ ಒಳಗಾಗುತ್ತಾ ಸಾವಿರಾರು ರೈತರು ಹೈನು ಉದ್ಯಮದಿಂದ ಹಿಂದೆ ಸರಿಯುತ್ತಿರುವುದು ಎಂದು ಆತಂಕ ವ್ಯಕ್ತಪಡಿಸಿದರು. ಎಲ್ಲ ಶೋಷಣೆಗೆ ಕಾರಣವಾದ ನಿರ್ಧಾರಗಳನ್ನು ಸರಿಪಡಿಸಲು ಮತ್ತು ಹಾಲಿನ ವೈಜ್ಞಾನಿಕ ಬೆಲೆ ನಿಗದಿಪಡಿಸುವಂತೆ ಒತ್ತಾಯಿಸಲು ಸಾವಿರಾರು ಹಾಲು ಉತ್ಪಾದಕರು ಪಾಲ್ಗೊಳ್ಳುವ ಮೂಲಕ ಈ ಬೃಹತ್ ಉದ್ಯಮವನ್ನು ಮುನ್ನಡೆಸಲೇಬೇಕು. ರಾಜ್ಯದಲ್ಲಿ ಒಟ್ಟು 16 ಹಾಲು ಒಕ್ಕೂಟಗಳಿವೆ. 15,000 ಹಾಲು ಉತ್ಪಾದಕರ ಸಂಘಗಳಿವೆ. 25 ಲಕ್ಷಕ್ಕೂ ಹೆಚ್ಚು ಹೈನುಗಾರಿಕೆ ಕುಟುಂಬಗಳಿವೆ. 80 ಲಕ್ಷ ಲೀಟರ್ ಹಾಲು ಒಂದು ದಿನಕ್ಕೆ ಉತ್ಪಾದನೆಯಾಗುತ್ತಿದೆ ಎಂದರು. ರೈತರು ಸರಬರಾಜು ಮಾಡುವ ಪ್ರತಿ ಲೀಟರ್ ಹಾಲಿಗೆ ಕನಿಷ್ಠ 50 ರು ನಿಗದಿಪಡಿಸಬೇಕು. ಪಶು ಆಹಾರದ ಬೆಲೆ ಕಡಿಮೆ ಮಾಡಿ ಸಹಾಯಧನ ಹೆಚ್ಚಿಸಬೇಕು. ಪಶು ಆಹಾರಕ್ಕೆ ಬಳಸುವ ಮೆಕ್ಕೆಜೋಳವನ್ನು ರೈತರಿಂದಲೇ ನೇರವಾಗಿ ಖರೀದಿಸಬೇಕು. ಸ್ಥಳೀಯ ಹಾಲು ಮಾರಾಟಕ್ಕೆ ವಿಧಿಸುವ ಲೇವಿ ರದ್ದುಗೊಳಿಸಬೇಕು. ಸರ್ಕಾರ ನೀಡುವ ಪ್ರೋತ್ಸಾಹ ಧನ 5 ರುಗಳಿಂದ 10 ರುಗೆ ಹೆಚ್ಚಿಸಬೇಕು. ಹಾಲಿನ ಬೆಲೆ ನಿಗದಿಯಲ್ಲಿ ಒಕ್ಕೂಟಗಳು ಸ್ವತಂತ್ರವಾಗಿರಬೇಕು. ಗರಿಷ್ಠ ವೇತನ ಮಿತಿ ನಿಯಮ ಜಾರಿ ಮಾಡಬೇಕು. ಈ ಸಂಸ್ಥೆಯ ನೇಮಕಾತಿಯಲ್ಲಿ ಹಾಲು ಉತ್ಪಾದಕರ ಮಕ್ಕಳಿಗೆ ಮಾತ್ರ ಸೀಮಿತವಾಗಿರಬೇಕೆಂದು ಮನವಿ ಮಾಡಿದರು. ಏನು ಇವತ್ತು ದಿನಾಂಕ 10/2/2025 ಸೋಮವಾರ ದಿನ ಬೆಂಗಳೂರಿನ KMF ಹಾಲಿನ ಡೈರಿ ಮುಂದೆ ರೈತರ ಬೃಹತ್ ಪ್ರತಿಭಟನೆ ನಂಬ್ಕೊಂಡಿದ್ದೀವಿ. ಕಾರಣ ಇಷ್ಟೇ, ಕನಿಷ್ಠ
ರೈತರು ಉತ್ಪಾದನೆ ಕೊಡ್ತಕ್ಕಂಥ ಹಾಲಿನ ದರ 50 ರೂಪಾಯಿಗಳು ಹೆಚ್ಚಳ ಮಾಡಬೇಕು ಅಂತೇಳಿ ಸರ್ಕಾರದ ಮುಂದೆ ಒತ್ತಡವನ್ನು ಹೇರ್ತಾ ನಾವೇನು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಸಾಕಷ್ಟು ಇವತ್ತು 25 ಲಕ್ಷ ರೈತ ಕುಟುಂಬಗಳು ಬೀದಿ ಪಾಲಾಗ್ತವೆ ಹಾಲಿನ ದರ ಇಳಿಕೆ ಆಗಿರೋದರಿಂದ. ನಂತರ 80 ಲಕ್ಷ ಲೀಟ್ರ್ ಪ್ರತಿದಿನ ಹಾಲನ್ನು ಉತ್ಪಾದನೆ ಮಾಡಿಕೊಡ್ತಾ ಇದ್ದೀವಿ. ಸರ್ಕಾರದಿಂದ ಇವತ್ತು ಏನು ಪ್ರೋತ್ಸಾಹಧನ 5 ರೂಪಾಯಿ ಕೊಡ್ತಾಯಿದ್ರು, ಅದನ್ನು 620 ಕೋಟಿ ಬಾಕಿ ಹಣ ಉಳಿಸ್ಕೊಂಡಿದೆ. ಅದನ್ನು ಕೂಡಲೇ ಬಿಡುಗಡೆ ಮಾಡಬೇಕು. 5 ರೂಪಾಯಿ ಕೊಡ್ತಾ ಇರತಕ್ಕಂಥ ಪ್ರೋತ್ಸಾಹಧನವನ್ನು ಇವತ್ತು 10 ರೂಪಾಯಿಗಳಿಗೆ ಹೆಚ್ಚಳ ಮಾಡಬೇಕು. ನಂತರ ಏನು ರೈತ ಮಕ್ಕಳು ಮತ್ತು ರೈತ ಹಾಲು ಉತ್ಪಾದಕರ ಸಂಘಗಳ ನೌಕರರ ಮಕ್ಕಳನ್ನು ಇವತ್ತು ಹಾಲು ಒಕ್ಕೂಟಗಳ ಮಹಾಮಂಡಳಿಯಲ್ಲಿ ನೌಕರಗಳಿಗೆ ತಗೋಬೇಕು ಅಂತೇಳಿ ಹೇಳಿ ಒಂದು ಬೇಡಿಕೆಯನ್ನು ಇಟ್ಟು ಇವತ್ತು ನಾವು ಅನಿರ್ದಿಷ್ಟಾವಧಿ ಧರಣಿ ಅಂತೇಳಿ ಹೇಳಿ ಬೆಂಗಳೂರಿನ KMF ಡೈರಿ ಮುಂದೆ ಹೊರಟಿದ್ದೀವಿ. ಅಂಬರೀಶ್ ಎನ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಜಿಲ್ಲೆಯಲ್ಲಿ ಯಾವುದೇ ಮೈಕ್ರೋ ಫೈನಾನ್ಸ್ ಕಂಪನಿಗಳು RBI ಹಾಗೂ ಸಹಕಾರ ಸಂಘಗಳ ಮೂಲಕ ನೋಂದಣಿಯಾಗದೆ ಅಕ್ರಮವಾಗಿ ನಡೆಯುತ್ತಿವೆ ಎಂದು ಜಿಲ್ಲಾಧಿಕಾರಿ PN ರವೀಂದ್ರ ಸ್ಪಷ್ಟಪಡಿಸಿದ್ದಾರೆ. ಯಾವುದೇ ಮೈಕ್ರೋ ಫೈನಾನ್ಸ್ ಕಂಪನಿಗಳು ವ್ಯವಹಾರ ನಡೆಸಬೇಕಾದರೆ ಅಧಿಕೃತವಾಗಿ ನೋಂದಣಿ ಮಾಡಿಸಬೇಕು. ಜಿಲ್ಲೆಯಲ್ಲಿ ಲೇವಾದೇವಿ ಹಾಗೂ ಗಿರವಿದಾರರು ಮಾತ್ರ ಅಧಿಕೃತವಾಗಿ ನೋಂದಣಿ ಮಾಡಿಸಿದ್ದಾರೆ. ಮೈಕ್ರೋ ಫೈನಾನ್ಸ್ ಕಂಪನಿಗಳು ಅಧಿಕೃತವಾಗಿ ನೋಂದಣಿ ಮಾಡಿಸಿಲ್ಲ. ಆದರೂ ಬಡವರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ವ್ಯವಹಾರ ನಡೆಸಬೇಕು. ಬೆಳಗ್ಗೆ 9 ಗಂಟೆ ಮೇಲೆ ರಾತ್ರಿ 6 ಗಂಟೆಯ ಒಳಗೆ ವಸೂಲಾತಿ ಮಾಡಬೇಕು ಎಂದು ಹೇಳಿದ್ರು. ಇನ್ನು ಸರ್ಕಾರ ನಿಗದಿಪಡಿಸಿದ ಸಮಯ ಮೀರಿ ಉಳಿದ ಅವಧಿಯಲ್ಲಿ ಫೋನ್ ಕರೆಯೂ ಮಾಡಬಾರದು. ಸಾಲ ನೀಡುವಾಗ ಎಷ್ಟು ವಿನಯದಿಂದ ಹಣ ನೀಡುತ್ತೀರೋ ಅದೇ ರೀತಿಯಲ್ಲಿ ವಸೂಲಾತಿ ಮಾಡಬೇಕು. ಸಾಲ ನೀಡುವಾಗ ಕನ್ನಡದಲ್ಲಿ ವಿವರವಾಗಿ ಎಷ್ಟು ಹಣ ನೀಡಲಾಗಿದೆ, ಅದಕ್ಕೆ ತಿಂಗಳಿಗೆ ಎಷ್ಟು ಬಡ್ಡಿ, ಎಷ್ಟು ಕಂತುಗಳು ಕಟ್ಟಬೇಕು ಎಂಬ ಬಗ್ಗೆ ಸಮರ್ಪಕವಾಗಿ ಮಾಹಿತಿ ನೀಡಬೇಕು. ಸಾಲ ನೀಡುವಾಗ ಆದಾಯ ಮಿತಿಯಲ್ಲಿ ಸಾಲ ನೀಡಬೇಕು. ಸಾಲ ನೀಡುವಾಗ ಸದರಿ ವ್ಯಕ್ತಿ ವಾಪಸ್ ನೀಡುತ್ತಾನೋ ಇಲ್ಲವೋ ಎಂಬುದನ್ನು ಗಮನದಲ್ಲಿಟ್ಟುಕೊಂಡು ಸಾಲ ನೀಡಬೇಕು ಎಂದರು. ಬಡ್ಡಿ ದಂಧೆಯಲ್ಲಿ ತೊಡಗಿರುವ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಬಡ್ಡಿ ಬರುತ್ತದೆ ಎಂದು ಎಲ್ಲರಿಗೂ ಹಣ ನೀಡಿದರೆ ಸಾಲದ ಸುಳಿಯಲ್ಲಿ ನೀವೇ ಸಿಲುಕಿಕೊಂಡು ಒದ್ದಾಡುವ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಬಡ್ಡಿ ದಂಧೆಗಿಂತ ಮಿಗಿಲಾಗಿ ಸಾರ್ವಜನಿಕರ ನಡುವೆ ಹೊಂದಾಣಿಕೆ ಮಾಡಿಕೊಂಡು ಸಂಯಮದಿಂದ ವಿನಯದಿಂದ ನಡೆದುಕೊಂಡು ಹೋಗಬೇಕು. ಒಂದು ವೇಳೆ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಂದ ಕಿರುಕುಳ, ಏಕವಚನದಲ್ಲಿ ಮಾತನಾಡುವುದು, ಸಾಲ ಮರುಪಾವತಿಗೆ ಒತ್ತಾಯ ಮಾಡಿದರೆ ನನ್ನ ಗಮನಕ್ಕೆ ಅಥವಾ ಜಿಲ್ಲಾ ಸಹಕಾರ ಸಂಘದ ಅಡಿಯಲ್ಲಿ ಇರುವವರಿಗೆ ದೂರು ನೀಡಿದರೆ ಅಂತವರ ವಿರುದ್ಧ ಕಾನೂನು ರೀತಿಯ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ರು. ಮೈಕ್ರೋ ಫೈನಾನ್ಸ್ ಈಗ ಆಲ್ರೆಡಿ ನಾವು ಜಿಲ್ಲಾ ಮಟ್ಟದಲ್ಲೂ ಕೂಡ ಒಂದು ಸಭೆಯನ್ನು ಮಾಡಿದ್ದೀವಿ. ಸಭೆ ಮಾಡಿಬಿಟ್ಟು ಪೊಲೀಸ್ ಇಲಾಖೆ, ಸಹಕಾರ ಸಂಘಗಳ ಇಲಾಖೆ, ಲೀಡ್ ಬ್ಯಾಂಕು ಮತ್ತು ಲೇವಿದಾರರು ಮತ್ತು ಗಿರಿವಿದಾರರು ಮತ್ತು ಮೈಕ್ರೋ ಫೈನಾನ್ಸು ಇದ್ರದ್ದೆಲ್ಲದನ್ನು ಕೂಡ ಸೇರಿಸ್ಬಿಟ್ಟು ಒಂದು ಸಭೆ ಮಾಡಿದ್ದೀವಿ. ಆದರೆ ನಮ್ಮ ಜಿಲ್ಲೆಯಲ್ಲಿ ಅಧಿಕೃತವಾಗಿ ಮೈಕ್ರೋ ಫೈನಾನ್ಸ್ ಕಂಪನಿಗಳು ರಿಜಿಸ್ಟರ್ಡ್ ಆಗಿಲ್ಲ. RBI ಗೈಡ್ಲೈನ್ಸ್ ಪ್ರಕಾರ ಆ್ಯಕ್ಚುಲಿ ರಿಜಿಸ್ಟರ್ಡ್ ಆಗಬೇಕು. ಅವು ರಿಜಿಸ್ಟರ್ಡ್ ಆಗಿರೋಂಥವು ಕಂಡು ಬಂದಿಲ್ಲ ನಮ್ಮ ಜಿಲ್ಲೆಯಲ್ಲಿ. ಬಟ್ ಲೇವಾದೇವಿಗಾರರು ಮತ್ತು ಗಿರಿವಿದಾರರು ನಮ್ಮ ಜಿಲ್ಲೆಯಲ್ಲಿ ಇದ್ದಾರೆ. ಅವ್ರಿಗೆ ನಾವು ಹೇಳಿದ್ದೀವಿ, 9 ಗಂಟೆ ಬೆಳಿಗ್ಗೆ 9 ಗಂಟೆ ಒಳಗಡೆ ಆಗಲಿ, ಸಂಜೆ 6 ಗಂಟೆಯ ನಂತರದಲ್ಲೇ ಆಗಲಿ ಸಾಲ ವಸೂಲಾತಿ ಮಾಡುವುದ್ರ ಬಗ್ಗೆ ಯಾವುದೂ ಕರೆಯನ್ನು ಮಾಡಬಾರ್ದು ಅಂತ ಹೇಳಿದ್ದೀವಿ. ಮತ್ತು ಸಾಲವನ್ನು 3 ಲಕ್ಷಕ್ಕಿಂತ ಹೆಚ್ಚಿಗೆ ನೀಡಬಾರ್ದು. ಮತ್ತು ಸಾಲ ಕೊಡಬೇಕಾದ್ರೆ ಯಾವುದೇ ಒಂದು ಕುಟುಂಬಕ್ಕೆ ನಾವು ಸಾಲ ಕೊಡಬೇಕಾದ್ರೆ ಅವರು ಸಾಲವನ್ನು ತೀರುವಳಿ ಮಾಡ್ತಾರೋ ಇಲ್ವೋ ಎಂಬತಕ್ಕಂಥ ಅಂಶವನ್ನು ಕೂಡ ಗಮನಿಸಬೇಕು. ಮತ್ತು ಜೊತೆಗೆ ಸಾಲವನ್ನು ಕೊಡಬೇಕಾದ್ರೆ ಕನ್ನಡ ಭಾಷೆಯಲ್ಲಿ ಅಥವಾ ಅವರಿಗೆ ಅರ್ಥವಾಗ್ತಕ್ಕಂಥ ಒಂದು ಭಾಷೆಯಲ್ಲಿ ಎಷ್ಟು ಲೋನನ್ನು ನಾವು ಕೊಟ್ಟಿದ್ದೀವಿ ಮತ್ತು ನಿಮಗೆ ತಿಂಗಳಿಗೆ ಎಷ್ಟು ಬಡ್ಡಿ ಬರುತ್ತೆ, ವಾರ್ಷಿಕವಾಗಿ ಎಷ್ಟು ಬಡ್ಡಿ ಬರುತ್ತೆ ಅನ್ನೋದನ್ನು ಜನರಿಗೆ ಸಮರ್ಪಕವಾಗಿ ತಿಳಿಸೋಂಥ ಕೆಲಸನೂ ಕೂಡ ನೀವು ಮಾಡಬೇಕು. ಮತ್ತು ಯಾವುದೇ ಒಂದು ಕುಟುಂಬಕ್ಕೆ ಸಾಲ ಕೊಡೋದಕ್ಕಿಂತ ಮುಂಚೆ ಆ ವ್ಯಕ್ತಿಯ ಆದಾಯ ಎಷ್ಟಿದೆ ಅನ್ನೋದನ್ನು ಕೂಡ ಗಮನಿಸಬೇಕು. ಅವನ ಆದಾಯದ ಮಿತಿಗೆ ಅನುಗುಣವಾಗಿ ಸಾಲವನ್ನು ತೀರುವಳಿ ಮಾಡ್ತಕ್ಕಂಥ ಮಿತಿಗೆ ಅನುಗುಣವಾಗಿ ಸಾಲ ಸೌಲಭ್ಯಗಳನ್ನು ಕಲ್ಪಿಸ್ತಾ ಹೋಗಬೇಕು. ನೀವಾಗಿಯೇ ಯಾವುದಾದ್ರು ಒಂದು ಕುಟುಂಬಕ್ಕೆ ಹೆಚ್ಚು ಸಾಲವನ್ನು ಕೊಟ್ಟರೆ ಸಾಲದ ಸುಳಿಯಲ್ಲಿ ನೀವು ಮೈಕ್ರೋ ಫೈನಾನ್ಸ್ ಕಂಪನಿಗಳೇ ಆ ಸಾಲದ ಸುಳಿಯಲ್ಲಿ ಸಿಲುಕಿಸ್ತಕ್ಕಂಥ ಕೆಲಸ ಆಗ್ತದೆ. ಹಾಗಾಗಿ ಮೈಕ್ರೋ ಫೈನಾನ್ಸ್ಗಳು ಬೇಕು. ಏಕೆಂದರೆ ಜನರಿಗೆ ಸುಲಭವಾಗಿ ಸಾಲವನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಅವು ಕೂಡ ಕೆಲಸ ಮಾಡ್ತಾ ಇದ್ದಾವೆ. ಬಟ್ ತೀರುವಳಿ ಮಾಡೋಂಥದ್ದು ಕೂಡ ಭಾಳ ಮುಖ್ಯ. ಹಾಗಾಗಿ ಸಾಲ ಕೊಡೋಂಥವ್ರು ಮತ್ತು ಸಾಲ ತೆಗೆದುಕೊಳ್ಳೋಂಥವ್ರು ಅವ್ರ ಮಧ್ಯದಲ್ಲಿ ಒಂದು ರೀತಿ ಒಂದು ಒಳ್ಳೆಯ ಹೊಂದಾಣಿಕೆಯನ್ನು ಇಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ.
ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಮಹೇಶ್ ಎಸ್ ಪತ್ರಿ, ನಗರಸಭೆ ಅಧ್ಯಕ್ಷ ಲಕ್ಷ್ಮೀನಾರಾಯಣಪ್ಪ, ಜಿಲ್ಲಾ ಯೋಜನಾ ನಿರ್ದೇಶಕಿ ಮಾಧವಿ, ಸದಸ್ಯರಾದ ಮಂಜುಳಾ ರಾಮಾಂಜನಪ್ಪ, ರಾಜ್ಕುಮಾರ್ ಇನ್ನೂ ಹಲವರು ಹಾಜರಿದ್ದರು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರ. ಒಂಬತ್ತು ಹಾಕ್ MK 132 ವಿಮಾನಗಳ ಸೂರ್ಯ ಕಿರಣ್ ಏರೋಬ್ಯಾಟಿಕ್ ತಂಡ ಯಲಹಂಕ ವಾಯು ನೆಲೆಯಲ್ಲಿ ಭಾರತದ ತ್ರಿವರ್ಣ ಧ್ವಜದ ಬಣ್ಣ ಹೊರಸೂಸುತ್ತಾ ಆಕರ್ಷಕ ಪ್ರದರ್ಶನ ನೀಡುತ್ತಿದ್ರೆ ನೆರೆದಿದ್ದ ಸಾವಿರಾರು ವೀಕ್ಷಕರ ಕರತಾಡನ ಮುಗಿಲು ಮುಟ್ಟಿತು. 9 ಹಾಕ್ MK 132 ವಿಮಾನಗಳ ಸೂರ್ಯ ಕಿರಣ್ ಏರೋಬ್ಯಾಟಿಕ್ ತಂಡ ಯಲಹಂಕ ವಾಯು ನೆಲೆಯಲ್ಲಿ ಭಾರತದ ತ್ರಿವರ್ಣ ಧ್ವಜದ ಬಣ್ಣ ಹೊರಸೂಸುತ್ತಾ ಆಕರ್ಷಕ ಪ್ರದರ್ಶನ ನೀಡುತ್ತಿದ್ದರೆ ನೆರೆದಿದ್ದ ಸಾವಿರಾರು ವೀಕ್ಷಕರ ಕರತಾಡನ ಮುಗಿಲು ಮುಟ್ಟಿತು. ಫೆಬ್ರವರಿ 10ರಿಂದ 14ರವರೆಗೆ ನಡೆಯುವ ಏರೋ ಇಂಡಿಯಾ 2025ಕ್ಕೆ ಪೂರ್ವಭಾವಿಯಾಗಿ ಇಂದು ಭಾರತೀಯ ವಾಯುಸೇನೆಯ ಯುದ್ಧ ವಿಮಾನಗಳು, ಹೆಲಿಕಾಪ್ಟರ್, ಸರಕು ವಿಮಾನ, ಲಘು ತರಬೇತಿ ವಿಮಾನ, ಮಿಲಿಟರಿ ರಹಸ್ಯ ಕಾರ್ಯಾಚರಣೆ ವಿಮಾನಗಳು ತಾಲೀಮು ನಡೆಸಿದವು. ಇದರಲ್ಲಿ ಸೂರ್ಯ ಕಿರಣ್ ತಂಡ ಹೆಚ್ಚು ಗಮನ ಸೆಳೆಯಿತು. ನೀಲಾಕಾಶದಲ್ಲಿ ಕೆಂಪು ಮತ್ತು ಬಿಳಿ ಬಣ್ಣದ ಸಂಯೋಜನೆ ವಿಮಾನಗಳು ಕೇವಲ 5 ಮೀಟರ್ ಸಮೀಪದ ಅಂತರ ಕಾಪಾಡಿಕೊಂಡು 100 ಕಿಲೋಮೀಟರ್ ವೇಗದಲ್ಲಿ ಹಾರುತ್ತಿದ್ದರೆ ನೋಡುಗರ ಮೈ ಜುಮ್ ಎನ್ನುತ್ತಿತ್ತು. ತಲಾ 2 ವಿಮಾನಗಳು ವಿರುದ್ಧ ದಿಕ್ಕಿನಲ್ಲಿ 100 ಕಿಲೋಮೀಟರ್ ವೇಗದಲ್ಲಿ ಹಾರುತ್ತಾ ಮುಖಾಮುಖಿ ಡಿಕ್ಕಿ ಆಗುತ್ತವೆ ಎನ್ನುವಷ್ಟರಲ್ಲಿ ತಿರುವು ತೆಗೆದುಕೊಂಡು ಸುರಕ್ಷಿತವಾಗಿ ಸಾಗುವ ಕ್ಷಣಗಳು ವೀಕ್ಷಕರ ಹೃದಯ ಬಡಿತ ಹೆಚ್ಚಿಸಿದವು. ನೀಲಾಕಾಶದಲ್ಲಿ ಬಿಳಿ ಹೊಗೆ ಬಿಡುತ್ತಾ ರಚಿಸಿದ ಹೃದಯ ಚಿಹ್ನೆ ಸೇರಿದಂತೆ ವಿವಿಧ ಆಕಾರಗಳು ಕಣ್ಣಿಗೆ ಮುದ ನೀಡಿದವು. ಇನ್ನು ಭಾರತೀಯ ವಾಯುಸೇನೆಯ ಬೆನ್ನೆಲುಬು ಎಂದು ಕರೆಯಲಾಗುವ ಯುದ್ಧ ವಿಮಾನ ಸುಖೋಯ್ Su-30 ಮತ್ತು HAL ಲಘು ಯುದ್ಧ ವಿಮಾನ ತೇಜಸ್ ಗರ್ಜಿಸಿದವು. HALನ ವಿವಿಧ ಹೆಲಿಕಾಪ್ಟರ್ಗಳು ಆಕರ್ಷಕ ಪ್ರದರ್ಶನ ನೀಡಿದವು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಸಿದ್ದರಾಮಯ್ಯನವರೇ ಬಡವರಿಗೆ ಭೂಮಿ ಕೊಡಿ, ಇಲ್ಲವೇ ಕುರ್ಚಿ ಬಿಡಿ ಎಂದು ಬಾಗೇಪಲ್ಲಿ ಪಟ್ಟಣದಲ್ಲಿ ಸಿಪಿಎಂ ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯ MP ಮುನಿವೆಂಕಟಪ್ಪ ಆಕ್ರೋಶ ಹೊರಹಾಕಿದರು. ಫೆಬ್ರವರಿ 10ರಿಂದ 3 ದಿನಗಳ ಕಾಲ ವಿಧಾನಸೌಧ ಚಲೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಅದರ ಭಾಗವಾಗಿ ಬಾಗೇಪಲ್ಲಿ ಪಟ್ಟಣದ ಅಂಬೇಡ್ಕರ್ ಪುತ್ಥಳಿಯ ಮುಂದೆ ಪ್ರಚಾರಾಂದೋಲನಕ್ಕೆ ಚಾಲನೆ ನೀಡಿ ಮಾತನಾಡಿದ ಸಿಪಿಎಂ ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯ MP ಮುನಿವೆಂಕಟಪ್ಪ, ಈ ಭಾಗದಲ್ಲಿ ಶಾಸಕರು ಭೂಮಾಫಿಯಾದೊಂದಿಗೆ ಕೈಜೋಡಿಸಿ ಬಡವರಿಗೆ ಸಿಗಬೇಕಾದ ಭೂಮಿ ಉಳ್ಳವರ ಪಾಲಾಗುತ್ತಿದೆ ಎಂದು ಆರೋಪಿಸಿದರು. ಇದನ್ನು ವಿರೋಧಿಸಿ ಸಿಪಿಎಂ ಹೋರಾಟ ಮಾಡುತ್ತಿದ್ದು, ಕ್ಷೇತ್ರದಲ್ಲಿ ಬಡವರ ಕೆಲಸಗಳಾಗುತ್ತಿಲ್ಲ, ಬಡವರಿಗೆ ಅನ್ಯಾಯವಾದರೆ ಕೆಂಬಾವುಟ ಸಹಿಸುವುದಿಲ್ಲ. ರೈತರು ಫಾರಂ ನಂಬರ್ 53, 57ರಲ್ಲಿ ಅರ್ಜಿ ಸಲ್ಲಿಸಿದ್ದು ಸಾಗುವಳಿ ಚೀಟಿಗಾಗಿ ಪರದಾಡುತ್ತಿದ್ದಾರೆ. ಕ್ಷೇತ್ರದಲ್ಲಿ ಶಾಸಕರಿಗೆ ವಿರೋಧವಿಲ್ಲ ಎಂಬ ಭ್ರಮೆಯಲ್ಲಿದ್ದಾರೆ. ಪಾತಪಾಳ್ಯ ಗ್ರಾಮದಲ್ಲಿ ನಡೆದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಹೋರಾಟಗಾರರನ್ನು ದಲಿತರಿಗೆ ಹೆದರುವುದಿಲ್ಲ ಅಂತೀರಿ, ಯಾರು ಹೆದರಿ ಅಂತಾರೆ? ಸಮಾಜವನ್ನು ತಿದ್ದುವ ಕೆಲಸ ಮಾಡುತ್ತಿರುವ ಪತ್ರಕರ್ತರನ್ನು ಅವಹೇಳನ ಮಾಡುತ್ತೀರಿ. ನಿಮ್ಮ ತಪ್ಪುಗಳನ್ನು ಎತ್ತಿ ಹಿಡಿಯುವವರನ್ನು ಗುರಿ ಮಾಡುವ ಕೆಲಸ ಮಾಡುವುದನ್ನು ಬಿಟ್ಟು ಜನರ ಕೆಲಸ ಮಾಡಬೇಕು ಎಂದರು.
ತಾಲೂಕಿನ ಕೂಲಿ ಕಾರ್ಮಿಕರಿಗೆ ಉದ್ಯೋಗ ಕೊಡುತ್ತಿಲ್ಲ. ನರೇಗಾ ಕೂಲಿ ಮಾಡುವವರಿಗೆ ಸರಿಯಾಗಿ ಹಣ ಕೊಡುತ್ತಿಲ್ಲ. ಕೂಲಿಕಾರರ ಸಮಸ್ಯೆಗಳ ಬಗ್ಗೆ ಪ್ರಶ್ನೆ ಮಾಡುವ ತಾಕತ್ತು ಶಾಸಕರಿಗಿಲ್ಲ. ಕೂಲಿಗಾಗಿ ಅರ್ಜಿ ಸಲ್ಲಿಸುವವರಿಗೆ ಕೆಲಸ ಕೊಡಲು ಸಾಧ್ಯವಾಗದ ಶಾಸಕರು, ಅಧಿಕಾರಿಗಳು ರೆಸಾರ್ಟ್ನಲ್ಲಿ ನರೇಗಾ ದಿನಾಚರಣೆ ಆಚರಿಸುವುದು ಯಾವ ಪುರುಷಾರ್ಥಕ್ಕೆ ಎಂದು ಮುನಿವೆಂಕಟಪ್ಪ ಪ್ರಶ್ನಿಸಿದರು. ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಕಡು ಬಡತನಕ್ಕೆ ಉಪಯೋಗ ಇರತಕ್ಕಂಥ ನರೇಗಾ ಉದ್ಯೋಗ ಖಾತ್ರಿ ಯೋಜನೆ ಅನುಷ್ಠಾನದಲ್ಲಿ ಬಾಗೇಪಲ್ಲಿ ತಾಲೂಕು ಅತ್ಯಂತ ಕಳಪೆ ಪ್ರದರ್ಶನವನ್ನು ಕಂಡಿದೆ. ನಾವು ಕೂಲಿಕಾರ ಸಂಘದ ಭಾಗವಾಗಿ ನಾವು ಇಒನು ಮೀಟ್ ಮಾಡಿದ್ದೀವಿ, ನಾವೆಲ್ಲ ಜನರನ್ನು ಮೀಟ್ ಮಾಡಿದ್ದೀವಿ, ಅದೇ ಸಿಇಒಗೆ ನಾವು ಪತ್ರ ಕೊಟ್ಟಿದ್ದೀವಿ. ಗ್ರಾಮೀಣ ಪ್ರದೇಶದಲ್ಲಿ ಕೂಲಿಕಾರರೇನಿದ್ದಾರೆ, ಬಡ ರೈತರೇನಿದ್ದಾರೆ, ಅವ್ರಿಗೆ ಉದ್ಯೋಗ ಖಾತ್ರಿ ಕೆಲಸ ಕೊಡಿ ಅಂತ ಹೇಳಿದರೆ ಅವ್ರು ಕೊಡ್ತಾ ಇಲ್ಲ. ಅವರಿಗೆ ಕೊಟ್ಟರು ಕೂಡ ಅವ್ರಿಗೆ ಸರಿಯಾದ ಕೂಲಿ ಬರ್ತಾ ಇಲ್ಲ. ಆ ಕೂಲಿ ಒಂದ್ ಕಡೆ ಬರ್ತಾ ಇಲ್ಲ, ಕೆಲಸ ಕರೆಕ್ಟ್ ಆಗಿ ಕೊಡ್ತಾ ಇಲ್ಲ. ಇವತ್ತು ಇಡೀ ಉದ್ಯೋಗ ಖಾತ್ರಿ ಕೆಲಸ ಯಾರ ಕಡೆ ಹೋಗ್ತಾ ಇದೆಯಪ್ಪ ಅಂದ್ರೆ MLAಗಳ ಚೇಲಾಗಳು ಯಾರ್ಯಾರಿದಾರೋ ಅವರವರು ಇವತ್ತು ಆಯಾ ಪಂಚಾಯತ್ನಲ್ಲಿ ಲೂಟಿ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಮಾತಾಡಕ್ಕೆ ಮಾನ್ಯ ಶಾಸಕರಿಗೆ ಪುರುಸೊತ್ತಿಲ್ಲ. ಬಡವರಿಗೆ ಉದ್ಯೋಗ ಕೊಡಿ ಅಂತ ಅರ್ಜಿ ಹಾಕಿದ್ರೆ ಅರ್ಜಿ ಕೊಡದೆ ಇರತಕ್ಕಂಥ ಸಂದರ್ಭದಲ್ಲಿ ಅವರನ್ನು ಕರ್ಕೊಂಡೋಗಿ ರೆಸಾರ್ಟ್ ಅಲ್ಲಿ ನೀವು ಮಜಾ ಮಾಡ್ತಕ್ಕಂಥ ನರೇಗಡೆ ಮಾಡ್ತಿರಲ್ಲ, ಇದನ್ನ ಏನನ್ಬೇಕು ನಿಮ್ಮನ್ನು ಅಂತಕ್ಕಂಥದ್ದನ್ನ ನಮ್ಮ ಪ್ರಶ್ನೆ ಆಗಿದೆ. ನೀವು ತಾಕತ್ತಿದ್ರೆ ಜನರಿಗೆ ಕೂಲಿ ಕೆಲಸ ಕೊಡಬೇಕು ಹೊರತು ಉದ್ಯೋಗ ಖಾತ್ರಿ ಕೆಲಸ ಕೊಡಬೇಕು ಹೊರತು ಯಾರ್ಯಾರು ಆ ಕೆಲಸ ಮಾಡ್ತಕ್ಕಂಥ ಮುಖಂಡರಿದ್ದಾರೆ ಅವರನ್ನೆಲ್ಲ ಕರೆದು ನೀವು ಗಣಿತ ಮಾತ್ರ ರೆಸಾರ್ಟ್ ಅಲ್ಲಿ ನರೇಗಡೆ ಮಾಡ್ತೀರಾ ಅಂತ ಹೇಳಿದ್ರೆ ಅದೇನು ಯಾವ ಪುರುಷಾರ್ಥಕ್ಕೋಸ್ಕರ ಅದನ್ನು ಮಾಡಿದೀರಿ ಅಂತಕ್ಕಂಥದ್ದನ್ನು ನಾವು ಪ್ರಶ್ನೆ ಮಾಡ್ತಾ ಇದೀವಿ. ಇದು ಒಂದು ಕಡೆ. ಇತ್ತೀಚೆಗೆ ನಾವು ನೋಡ್ತಾ ಇದೀವಿ, ಇವತ್ತು ಫಾರಂ ನಂಬರ್ 50, 53, 57 ಹಾಕಿರ್ತಕ್ಕಂಥ ರೈತರು ಪರದಾಡ್ತಾ ಇದ್ದಾರೆ. P1, P2 ಇರ್ತಕ್ಕಂಥ ರೈತರು ಅವರ ಪಾಣಿಗಳಲ್ಲಿ ಇವತ್ತು ಎಲ್ಲ ಒಟ್ಟುಗೂಡಿಸಿದ್ದಾರೆ. ಸಿಪಿಎಂ ತಾಲೂಕು ಕಾರ್ಯದರ್ಶಿ ಎಂಎನ್ ರಘುರಾಮರೆಡ್ಡಿ ಮಾತನಾಡಿ, ಅನುಭವದಲ್ಲಿರುವ ರೈತರಿಗೆ ದರಖಾಸ್ತು ಸಮಿತಿ ಮೂಲಕ ಜಮೀನು ನೀಡಬೇಕಾಗಿರುವ ದರಖಾಸ್ತಿ ಸಮಿತಿ ಅಧ್ಯಕ್ಷ ಶಾಸಕ ಸುಬ್ಬಾರೆಡ್ಡಿ ಭೂದಂಧೆಯಲ್ಲಿ ತೊಡಗಿ ಹಿಂಬದಿಯಿಂದ ರೈತರಿಗೆ ಕಿರುಕುಳ ಕೊಟ್ಟು ಬೆದರಿಕೆ ಹಾಕುವ ಮೂಲಕ ರೈತರಿಂದ ಅಕ್ರಮವಾಗಿ ಜಮೀನು ವಶಪಡಿಸಿಕೊಂಡು ಅನ್ಯಾಯ ಮಾಡುತ್ತಿದ್ದಾರೆ. ಮತ್ತೊಂದು ಕಡೆ ಗುಡಿಬಂಡೆ ತಾಲೂಕಿನ ಸೋಮಲಾಪುರ ಗ್ರಾಮದಲ್ಲಿ SC/ST ಜನಾಂಗದವರಿಗೆ ಉಳುಮೆ ಮಾಡುತ್ತಿರುವ ಜಮೀನಿನ ಹಂಚಿಕೆ ಬಗ್ಗೆ ಖುದ್ದು ಶಾಸಕರೇ ವಿಧಾನಸೌಧದ ಅಧಿವೇಶನದಲ್ಲಿ ಚರ್ಚೆ ಮಾಡುತ್ತಾರೆ. ಆದರೆ ಬಡವರಿಗೆ ಯಾರಿಗೂ ಸಿಗುತ್ತಿಲ್ಲ ಎಂದು ಸಿಪಿಎಂ ಪ್ರಶ್ನಿಸಿದೆ. ಕ್ಷೇತ್ರದ ಬಡ ಜನರ ಭೂಮಿ, ನಿವೇಶನ, ಮನೆ ಸಮಸ್ಯೆಗಳ ಪರಿಹಾರಕ್ಕಾಗಿ ಫೆಬ್ರವರಿ 10ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಬಳಿ ವಿಧಾನಸೌಧ ಚಲೋ ಹಮ್ಮಿಕೊಂಡಿದ್ದು, ರೈತರು, ಕೂಲಿ ಕಾರ್ಮಿಕರು ಸಹಕರಿಸಬೇಕೆಂದು ಕೋರಿದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ನೂತನ ತಾಲೂಕು ಚೇಳೂರಿನಲ್ಲಿ ಮೂನ್ ಸ್ಟಾರ್ ಬಿಲ್ಡರ್ಸ್ ರವರ ಹೊಸ ಯೋಜನೆ. ಬಾಗೇಪಲ್ಲಿ ಚೇಳೂರು ಮುಖ್ಯ ರಸ್ತೆಯ ಶೇರ್ ಖಾನ್ ಕೋಟೆಯ ಬಳಿ ನೂತನ ಲೇಔಟ್ ನಿರ್ಮಾಣ. ಚೇಳೂರು ನ್ಯೂ ಟೌನ್ ಬಡಾವಣೆಯಲ್ಲಿ ನಿವೇಶನಗಳು ಮಾರಾಟಕ್ಕೆ ಸಿದ್ಧವಾಗಿವೆ. ಜಿಲ್ಲಾಧಿಕಾರಿಗಳಿಂದ ಭೂ ಪರಿವರ್ತನೆ ಅಂಡ್ ಕಂಟ್ರಿ ಪ್ಲಾನ್ ಅಪ್ರೂವಲ್, ಪಂಚಾಯಿತಿ ಈಸ್ವತ್ತು, ಸಿಸಿ ರಸ್ತೆ, ಒಳಚರಂಡಿ ವ್ಯವಸ್ಥೆ, ಉದ್ಯಾನವನ, ಯುಜಿ ಕೇಬಲ್, ವಿದ್ಯುತ್ ವ್ಯವಸ್ಥೆ, 30, 40, 60 ಅಡಿ ರಸ್ತೆ ವ್ಯವಸ್ಥೆ, ಕ್ಲಬ್ ಹೌಸ್, 1 ಲಕ್ಷ ಲೀಟರ್ ಸಾಮರ್ಥ್ಯದ ನೀರಿನ ಟ್ಯಾಂಕ್, ಎಲ್ಲಾ ಮೂಲ ಸೌಲಭ್ಯ ನಮ್ಮ ಬಡಾವಣೆಯಲ್ಲಿದೆ. ಮೊದಲು ಸೈಟ್ ಖರೀದಿಸಿ ಮನೆ ನಿರ್ಮಿಸುವ 10 ಜನರಿಗೆ 400 ಮೂಟೆ ಸಿಮೆಂಟ್ ಉಚಿತ. ಕೂಡಲೇ ಸಂಪರ್ಕಿಸಿ. ಮುಖ್ಯ ಕಚೇರಿ, ಮೂನ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್, ಕೆಆರ್ ಬಡಾವಣೆ, ಚಿಂತಾಮಣಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916852260.
40 ಜನ ಸೇರ್ಕೊಂಡು ಮನೇಲಿ ಎಂಗೇಜ್ಮೆಂಟ್ ನಾಮಕರಣ ಮಾಡೋಕೆ ಜಾಗ ಇಲ್ಲ, ಫಂಕ್ಷನ್ ಹಾಲ್ ಬುಕ್ ಮಾಡ್ಕೊಂಡು ಮಾಡೋಕೆ ಅಷ್ಟ್ ಜನನೂ ಇಲ್ಲ ಅನ್ನೋ ಕನ್ಫ್ಯೂಷನ್ ಗೆ ಫುಲ್ ಸ್ಟಾಪ್ ಇಡೋ ಟೈಮ್ ಬಂದಾಯ್ತು. ನಿಮ್ ಹ್ಯಾಪಿನೆಸ್ ಶೇರ್ ಮಾಡೋಕೆ ನಮ್ಮ ಚಿಕ್ಕಬಳ್ಳಾಪುರನಲ್ಲಿ ಓಪನ್ ಆಯ್ತು ಹ್ಯಾಪಿ ಗ್ಲೋ ಈವೆಂಟ್. ಫ್ಯಾಮಿಲಿ ಫ್ರೆಂಡ್ಸ್ ನ ಸೇರಿಸಿಕೊಂಡು ಜಸ್ಟ್ ಸ್ಟಾರ್ಟ್ ಫ್ರಮ್ 500 rupees ನಲ್ಲಿ ಕ್ಯೂಟ್ ಆಗಿ ಕಸ್ಟಮೈಸ್ಡ್ ಡೆಕೋರೇಷನ್ಸ್ ಲೈಕ್ ಫಾಗ್ ಎಂಟ್ರಿ, ಫೈರ್ ಎಂಟ್ರಿ, LED ಲೇಟೆಸ್ಟ್ ಎಂಟ್ರಿ ಜೊತೆಗೆ ಬರ್ತ್ಡೇ, ಬ್ರೈಡ್ ಟು ಬಿ, ಮಾಮ್ ಟು ಬಿ, ನೇಮಿಂಗ್ ಸಮನಿ, ಬೇಬಿ ಶವರ್ ಸಮನಿ ಎಲ್ಲಾ ತರ ಇವೆಂಟ್ ಸೆಲೆಬ್ರೇಟ್ ಮಾಡ್ಕೊಂಡು ಪ್ರೀಮಿಯಂ ಪ್ಯಾಕೇಜ್ ಅಲ್ಲಿ ಸಿಗೋ ಫ್ರೀ ಕೇಕ್ ನ ಕೂಡ ಎಂಜಾಯ್ ಮಾಡಿ. ನಮ್ಮದೇ ಮಿನಿ ಥಿಯೇಟರ್ ಅಲ್ಲಿ ನಿಮ್ಗೆ ಇಷ್ಟ ಬಂದಿರೋ ಸಾಂಗ್ಸ್ ಅಂಡ್ ಮೂವಿ ಹಾಕೊಂಡು ಫನ್ ಮಾಡಬಹುದು. ಎಂಗೇಜ್ಮೆಂಟ್ ಸೆಲೆಬ್ರೇಷನ್ಸ್ ಆದ್ಮೇಲೆ ಊಟ ಹಾಕ್ಸ್ಲೇಬೇಕು. ಅದಕ್ಕೆ ಅಂತಾನೆ ನಮ್ಮಲ್ಲಿ ಡೈನಿಂಗ್ ಹಾಲ್ ಕೂಡ ಅವೈಲೇಬಲ್ ಇದೆ. ಒಟ್ನಲ್ಲಿ ಸ್ವೀಟ್ ಅಂಡ್ ಕ್ಯೂಟ್ ಆಗಿ ಎಲ್ಲ ಅಚ್ಚುಕಟ್ಟಾಗಿ ಸೆಲೆಬ್ರೇಟ್ ಮಾಡಿ ಮುಗಿಸಬಹುದು. ಅಡ್ರೆಸ್ ನೆನ್ಪಿಟ್ಕೊಳ್ಳಿ, ಸಂತೆ ಮಾರ್ಕೆಟ್ ಮೇನ್ ರೋಡ್, ಫಸ್ಟ್ ಕ್ರಾಸ್, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ. 8494999676. ಥ್ಯಾಂಕ್ ಯು. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ನುರಿತ ಚರ್ಮರೋಗ ತಜ್ಞರಿಂದ ಚರ್ಮರೋಗಕ್ಕೆ ಸಂಬಂಧಪಟ್ಟ ತೊಂದರೆಗಳು, ಗಜ್ಜಿ, ತೊನ್ನು, ತುರಿಕೆ, ಸೋರಿಯಾಸಿಸ್, ಎಕ್ಸಿಮಾ, ಲೈಂಗಿಕ ರೋಗಗಳು, ಉಗುರುಗಳ ಸಮಸ್ಯೆ, ಕೂದಲಿಗೆ ಸಂಬಂಧಪಟ್ಟ ಸಲಹೆಗಳು, ಕೂದಲು ಉದುರುವುದು, ಬಿಳಿ ಕೂದಲು, ಸ್ತ್ರೀಯರಿಗೆ ಕೈಕಾಲುಗಳ ಮೇಲೆ ಅನವಶ್ಯಕ ಕೂದಲು ಬೆಳೆಯುವುದು, ಸೌಂದರ್ಯಕ್ಕೆ ಸಂಬಂಧಪಟ್ಟ ಸಲಹೆಗಳು, ಮೊಡವೆಗಳು, ಚರ್ಮ ಒಡೆಯುವುದು, ಒಣಚರ್ಮ, ಆಯಿಲ್ ಸ್ಕಿನ್, ಸ್ಕಿನ್ ರ್ಯಾಷಸ್ ಇತರೆ ಕಾಯಿಲೆಗಳಿಂದ ಶೀಘ್ರ ಗುಣಮುಖರಾಗಲು ಸಲಹೆ ಮತ್ತು ಚಿಕಿತ್ಸೆಯನ್ನ ನೀಡಲಾಗುವುದು. ಫಿಸಿಷಿಯನ್ ಸಹ ಲಭ್ಯವಿದ್ದು ಎಲ್ಲ ರೀತಿಯ ಸೋಂಕುಗಳು, ಮಧುಮೇಹ ಆರೈಕೆ, ಅಧಿಕ ರಕ್ತದೊತ್ತಡ, ಉಸಿರಾಟ ಸಂಬಂಧಿತ ರೋಗಗಳು, ಹೃದಯ ಸಂಬಂಧಿತ ರೋಗಗಳ ಚಿಕಿತ್ಸೆ ಹಾಗೂ ವೃದ್ಧಾರೋಗ್ಯ ಆರೈಕೆ ಮಾಡಲಾಗುವುದು. ವಿಶೇಷ ಸೂಚನೆ: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6 ರಿಂದ 9 ಗಂಟೆಯವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, BB ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ICU, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, OT ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ICU, NICU, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಜನಪ್ರತಿನಿಧಿಗಳಾದವರು ತಮ್ಮ ಕ್ಷೇತ್ರದ ಅಭಿವೃದ್ಧಿಯತ್ತ ಹೆಚ್ಚು ಗಮನ ಹರಿಸುವುದು ಧರ್ಮ. ಆದರೆ ಜನಪ್ರತಿನಿಧಿಗಳು ತಮ್ಮ ಕ್ಷೇತ್ರದ ಅಭಿವೃದ್ಧಿಗಿಂತ ತಮ್ಮ ಸ್ವಂತ ಅಭಿವೃದ್ಧಿಯತ್ತ ಗಮನ ಹರಿಸುವವರೇ ಹೆಚ್ಚು. ಇದಕ್ಕೆ ಭಿನ್ನವಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ್ ಚಿಂತಾಮಣಿ ನಗರವನ್ನು ಅಭಿವೃದ್ಧಿಯ ಉತ್ತುಂಗದತ್ತ ಕೊಂಡೊಯ್ಯುತ್ತಿದ್ದಾರೆ. ಹೌದು, ಚಿಂತಾಮಣಿ ಶಾಸಕ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ MC ಸುಧಾಕರ್ ಅವರು ಚಿಂತಾಮಣಿಯನ್ನ ಮಾದರಿ ನಗರವಾಗಿ ರೂಪಿಸಲು ಶ್ರಮಿಸುತ್ತಿದ್ದಾರೆ. ಅದರ ಭಾಗವಾಗಿ ಈಗಾಗಲೇ ಫುಟ್ಪಾತ್ ತೆರವು ಕಾರ್ಯಾಚರಣೆ ಮುಗಿದಿದ್ದು, ನಗರಕ್ಕೆ ಅಗತ್ಯವಿರುವ ಅನುದಾನವನ್ನ ತಂದು ನಗರವನ್ನ ರಾಜ್ಯದಲ್ಲಿಯೇ ಮಾದರಿಯಾಗಿ ಮಾಡುವತ್ತ ಶ್ರಮಿಸುತ್ತಿದ್ದಾರೆ. ಮುಖ್ಯವಾಗಿ ಜಿಲ್ಲಾ ಕೇಂದ್ರ ಚಿಕ್ಕಬಳ್ಳಾಪುರವನ್ನ ಮೀರಿಸುವ ರೀತಿಯಲ್ಲಿ ಚಿಂತಾಮಣಿ ಅಭಿವೃದ್ಧಿಯಾಗುತ್ತಿರುವುದು ವಿಶೇಷ. ಜಿಲ್ಲಾ ಉಸ್ತುವಾರಿ ಸಚಿವ MC ಸುಧಾಕರ್ ಅವರು ಶಾಸಕರಾಗಿ ನಂತರ ಸಚಿವರಾದ 2 ವರ್ಷದಲ್ಲಿ ಚಿಂತಾಮಣಿ ನಗರಾಭಿವೃದ್ಧಿಗೆ 230 ಕೋಟಿ ವಿಶೇಷ ಅನುದಾನ ಮಂಜೂರು ಮಾಡಿಸಿ ನಗರವನ್ನ ಅಭಿವೃದ್ಧಿಯತ್ತ ಕೊಂಡೊಯ್ಯುತ್ತಿದ್ದಾರೆ. ಇವರ ಈ ಕಾರ್ಯಕ್ಕೆ ನಾಗರಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಈ ಹಿಂದೆ ಇವರ ತಂದೆ ಚೌಡರೆಡ್ಡಿಯವರು ಅಧಿಕಾರದಲ್ಲಿದ್ದ ವೇಳೆ ಅಭಿವೃದ್ಧಿ ಕಂಡಿದ್ದ ಚಿಂತಾಮಣಿ ಜನತೆ ಇದೀಗ ಮತ್ತೆ ಅವರ ಮಗನ ಕಾಲದಲ್ಲಿ ಅಭಿವೃದ್ಧಿ ಕಾಣುತ್ತಿದ್ದು ನಗರವನ್ನ ಮಾದರಿಯಾಗಿ ಮಾಡಲಿದ್ದಾರೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಈ ಹಿಂದೆ ವೀರಪ್ಪ ಮೊಯ್ಲಿಯವರು ರಾಜ್ಯದ ಮುಖ್ಯಮಂತ್ರಿಯಾಗಿದ್ದ ವೇಳೆ ಚಿಂತಾಮಣಿ ಶಾಸಕರಾಗಿದ್ದ ಎ ಚೌಡರೆಡ್ಡಿ ಗೃಹ ಸಚಿವರಾಗಿ ನಗರಾಭಿವೃದ್ಧಿ ಸಚಿವರಾಗಿ ಕಾರ್ಯನಿರ್ವಹಿಸಿದ್ರ. ಅವಿಭಜಿತ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ
ಸಾಲಿಗೆ ಚಿಂತಾಮಣಿ ನಗರದಲ್ಲಿ ಯುಜಿಡಿ ತಂದ ಕೀರ್ತಿ ಚೌಡರೆಡ್ಡಿ ಅವರಿಗೆ ಸಲ್ಲುತ್ತದೆ. ಅದೇ ರೀತಿಯಲ್ಲಿ ಪ್ರಸ್ತುತ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಉನ್ನತ ಶಿಕ್ಷಣ ಸಚಿವರಾಗಿರುವ ಎಂಸಿ ಸುಧಾಕರ್ ಅವರು ತಂದೆಯ ಹಾದಿಯಲ್ಲಿಯೇ ಅಭಿವೃದ್ಧಿಗೆ ಒತ್ತು ನೀಡಿದ್ದಾರೆ. ಕಳೆದ 2 ವರ್ಷದಿಂದ ನಗರಾಭಿವೃದ್ಧಿಗೆ 250 ಕೋಟಿಗೂ ಹೆಚ್ಚು ಅನುದಾನ ಮಂಜೂರಾಗಿದೆ. ನಗರದಲ್ಲಿ ಈಗಾಗಲೇ ತೆರವು ಮಾಡಿರುವ ಫುಟ್ಪಾತ್ ಅಭಿವೃದ್ಧಿಗೆ 8.5 ಕೋಟಿ, ಸರ್ಕಲ್ ಅಭಿವೃದ್ಧಿಗೆ 6 ಕೋಟಿ, ರಾಮಕುಂಟಿಯಲ್ಲಿ ಸಿವಿಲ್ ಬಸ್ ನಿಲ್ದಾಣ ಅಭಿವೃದ್ಧಿಪಡಿಸಲು 24 ಕೋಟಿ, ಐಡಿಎಸ್ಎಂಟಿ ಕಾಂಪ್ಲೆಕ್ಸ್ ಮಳಿಗೆಗಳ ಅಭಿವೃದ್ಧಿಗೆ 22 ಕೋಟಿ, ಪಾರ್ಕ್ಗಳು, ಕುಡಿಯುವ ನೀರಿನ ಕೆರೆಗಳ ಅಭಿವೃದ್ಧಿ, ರಸ್ತೆ, ಸಿಸಿ ರಸ್ತೆಗಳು, ಯುಜಿಡಿಗೆ 49 ಕೋಟಿ ಸೇರಿದಂತೆ ವಿವಿಧ ಅಭಿವೃದ್ಧಿಗಳಿಗೆ ಅನುದಾನದ ಸೂರಿಮಳೆಯೇ ಸುರಿಯಲಾಗಿದೆ. ಚಿಂತಾಮಣಿ ನಗರದಲ್ಲಿ ಬಡವರಿಗೆ ಆಶ್ರಯ ಕಲ್ಪಿಸಲು ನಿವೇಶನಗಳನ್ನು ಗುರುತಿಸಿದ್ದು 1,000ಕ್ಕೂ ಹೆಚ್ಚು ಕುಟುಂಬಗಳಿಗೆ ಮನೆ ನಿರ್ಮಿಸಲು ಸರ್ಕಾರದಿಂದ ಹಣ ಮಂಜೂರಾಗಿದೆ. ಪ್ರಸ್ತುತ 230 ಕೋಟಿ ಅನುದಾನ ಮಂಜೂರಾಗಿ ಅವುಗಳ ಕಾಮಗಾರಿಗಳು ಆರಂಭಿಸಲು ಟೆಂಡರ್ಗೆ ಸಿದ್ಧತೆ ನಡೆಸಲಾಗಿದೆ ಎಂದು ನಗರಸಭೆ ಪೌರಾಯುಕ್ತ ಜಿಎನ್ ಚಲಪತಿ ತಿಳಿಸಿದ್ದಾರೆ. ನಗರದಲ್ಲಿ 31 ವಾರ್ಡ್ಗಳಿದ್ದು 19 ವಾರ್ಡ್ಗಳನ್ನು ಹಿಂದುಳಿದ ಪ್ರದೇಶ ಎಂದು ಗುರುತಿಸಲಾಗಿದೆ. ಈ ಹಿಂದೆ ಆಡಳಿತ ನಡೆಸಿದ ಜೆಕೆ ಕೃಷ್ಣಾರೆಡ್ಡಿ ಅವರ ಆಡಳಿತಾವಧಿಯ 10 ವರ್ಷದಲ್ಲಿ ನಗರಾಭಿವೃದ್ಧಿಗೆ ಕೇವಲ 10 ಕೋಟಿ ವಿಶೇಷ ಅನುದಾನ ತಂದು ಅಭಿವೃದ್ಧಿ ಪಡಿಸಿದ್ದಾರೆ. ಸ್ಲಂ ಬಡಾವಣೆಗಳನ್ನು ಗುರುತಿಸಿ ಅವುಗಳನ್ನು ಅಭಿವೃದ್ಧಿಪಡಿಸಲು ಅವರಿಂದ ಸಾಧ್ಯವಾಗಿರಲಿಲ್ಲ. ಆದರೆ ಸಚಿವ ಎಂಸಿ ಸುಧಾಕರ್ ಅವರು ಯಾವುದೇ ತಾರತಮ್ಯ ತೋರದೆ ಅಭಿವೃದ್ಧಿಗೆ ಒತ್ತು ಕೊಟ್ಟು ನಗರವನ್ನ ಮಾದರಿ ಮಾಡಲು ಶ್ರಮಿಸುತ್ತಿದ್ದಾರೆ. ಚಿಂತಾಮಣಿ ಪುರಸಭೆಯಿಂದ ನಗರಸಭೆಯಾಗಿ ಬಡ್ತಿ ಪಡೆದಿದ್ದು ಇಲ್ಲಿ ಕರ್ತವ್ಯ ನಿರ್ವಹಿಸಿದ್ದ ಯಾವೊಬ್ಬ ಪೌರಾಯುಕ್ತರು ನಗರದ ಅಭಿವೃದ್ಧಿಗೆ ಗಮನ ಹರಿಸಲಿಲ್ಲ ಎಂಬ ಆರೋಪಗಳಿವೆ. ದಶಕಗಳಿಂದ ಒತ್ತುವರಿ ಮಾಡಿಕೊಂಡಿದ್ದ ಫುಟ್ಪಾತ್ ತೆರವುಗೊಳಿಸುವಲ್ಲಿ ಪೌರಾಯುಕ್ತ ಚಲಪತಿಯವರು ಕರ್ತವ್ಯ ನಿರ್ವಹಿಸಿ ಚಿಂತಾಮಣಿ ನಗರ ಅಭಿವೃದ್ಧಿಗೆ ಸಾಕಷ್ಟು ಶ್ರಮಿಸುತ್ತಿದ್ದು ಜನಪ್ರತಿನಿಧಿಗಳಿಗೆ ಅಧಿಕಾರಿಗಳು ಸಾಥ್ ನೀಡಿದರೆ ಅಭಿವೃದ್ಧಿ ಯಾವ ರೀತಿಯಲ್ಲಿ ಸಾಗಲಿದೆ ಎಂಬುದಕ್ಕೆ ಇದು ನಿದರ್ಶನವಾಗಿದೆ. ಈ ನಗರಕ್ಕೆ ಪೌರಾಯುಕ್ತರಾಗಿ ನಾನು ವರದಿ ಮಾಡ್ಕೊಂಡಿರ್ತೇನೆ. ಸೊ ಅಲ್ಲಿಂದ ಬಂದಾಗಿಂದ ಸುಮಾರು ಮೀಡಿಯನ್ನೆಲ್ಲ ಗಿಡಗಂಟೆಗಳೆಲ್ಲ ಬೆಳೆದಿದ್ದು, ಸುಮಾರು ದೊಡ್ಡ ದೊಡ್ಡ ರೈನ್ ಟ್ರೀಸ್ ಎಲ್ಲ ಇತ್ತು. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಸ್ಥಳೀಯ ಶಾಸಕರ ಒಂದು ಸೂಚನೆ ಮೇರೆಗೆ ರಸ್ತೆಯಲ್ಲಿ ಹಾಳಾಗ್ತಿದ್ದಕ್ಕೆ ಮೀಡಿಯನ್ಸ್ ಹಾಳಾಗ್ತಿತ್ತು. ಸೊ ಅದರಂತೆ ನಾನು ಎಲ್ಲ ಗಿಡಮರಗಳನ್ನು ತೆಗೆಸಿ ಏನು ನಮಗೆ ಬೆಳಕಿನ ಅವಶ್ಯಕತೆ ಇತ್ತು ಅದಕ್ಕೆ ಸರಿಯಾಗಿ ಸಾರ್ವಜನಿಕರಿಗೆ ಕೊಡೋಕ್ಕಾಗ್ತಿರ್ಲಿಲ್ಲ. ಮೀಡಿಯನ್ನಲ್ಲಿರುವಂಥ ಎಲ್ಲ ಒಂದು ದೊಡ್ಡ ದೊಡ್ಡ ಗಿಡಗಳನ್ನೆಲ್ಲ ಟ್ರಿಮ್ಮಿಂಗ್ ಮಾಡಿಸಿ ಅದೇ ಪ್ರಕಾರವಾಗಿ ನಾವು ಲೈಟ್ಸ್ ಹೋಗಿರೋ ಲೈಟ್ಸ್ನೆಲ್ಲೂ ಪ್ರಥಮ ಆದ್ಯತೆ ಮೂಲಕ ಲೈಟ್ಸ್ ಹೋಗಿರೋಂಥ ಲೈಟ್ಸ್ನ ಅಪ್ಡೇಟ್ ಮಾಡಿದೆ. ಬೆಂಗಳೂರು ಸರ್ಕಲಲ್ಲಿ ನೀವು ಗಮನಿಸಿರ್ಬೋದು, ಒಂದು 10 ರಿಂದ 12 ಲೈಟ್ ಮಾತ್ರ ಉರಿತಿದ್ದು ನಾನು ಬಂದಂಥ ಸಂದರ್ಭದಲ್ಲಿ. ಸೊ ಅದನ್ನೆಲ್ಲ ನಾವು ಅಪ್ಡೇಟ್ ಮಾಡಿ ಹೊಸ ಲೈಟ್ಸ್ ಹಾಕಲಿಕ್ಕೆ ನಾವು ವಿವಿಧ ನಗರೋತ್ಥಾನ ಇದು ಸ್ಪೆಷಲ್ ಗ್ರಾಂಟ್ ಇರ್ಬೋದು, ಮುನ್ಸಿಪಲ್ ಫಂಡ್ ಇರ್ಬೋದು, ಎಲ್ಲ ಸಹ ನಾವು ಸಂಗ್ರಹಣೆ ಮಾಡ್ಕೊಂಡಿದ್ವಿ. ನಾನು ಬಂದಂಥ ಸಂದರ್ಭದಲ್ಲಿ ನಗರಸಭೆ ನಿಧಿಯಿಂದ ಸುಮಾರು ಬಾಕಿ ಸಹ ಇತ್ತು. ಸುಮಾರು ವಾಟರ್ ಟ್ಯಾಂಕರ್ಸ್ಗೆ ದುಡ್ಡು ಕೊಡಬೇಕಾಗಿತ್ತು. ಹಿಂದೆ ಇದ್ದಂಥ ಕೆಲವರಿಗೆಲ್ಲ ನಾವು ಮುನ್ಸಿಪಲ್ ಗ್ರಾಂಟಲ್ಲಿ ಮಾಡಿ ಅದಕ್ಕೆಲ್ಲ ದುಡ್ಡು ಕೊಡಬೇಕಾಗಿತ್ತು. ನಾವು ಎಲ್ಲೆಲ್ಲ ಸೋರಿಕೆ ಆಗಿತ್ತು ಅದನ್ನೆಲ್ಲ ಕಡಿವಾಣ ಹಾಕಿ ನಮ್ಮ ಸಿಬ್ಬಂದಿಗೂ ಸಹ ಸುಮಾರು ಬಾಕಿ ಇತ್ತು ಅವರಿಗೆ ಒಂದು ಸಂಬಳ ಮಾಡಲಿಕ್ಕೆ. ಇವತ್ತಿಗೆ ಎಲ್ಲೂ ಸಹ ನಮ್ಮ ಸಿಬ್ಬಂದಿಗಳಿಗೆ ವಾಟರ್ ಸಪ್ಲೈ ಇರ್ಬೋದು, ಪೌರ ಕಾರ್ಮಿಕರು ಇರ್ಬೋದು, ಡ್ರೈವರ್ಸ್ ಇರ್ಬೋದು, 1 ರೂಪಾಯಿ ಸಹ ನಗರಸಭೆ ಬಾಕಿ ಇಲ್ಲ. ತಾಲೂಕಿನಲ್ಲಿ ಇತ್ತೀಚೆಗೆ ಕಾರ್ಯವನ್ನು ನಿರ್ವಹಿಸುತ್ತಿರುವಂಥ ಸರ್ಕಾರಿ ಅಧಿಕಾರಿಗಳು ಸಹ ಅತ್ಯಂತ ಕ್ರಿಯಾಶೀಲವಾಗಿ ಉತ್ತಮವಾದಂಥ ರೀತಿಯಲ್ಲಿ ಕೆಲಸವನ್ನು ನಿರ್ವಹಿಸುತ್ತಿರುವಂಥದ್ದು ನಾವು ಈಗಾಗಲೇ ನೋಡ್ತಾ ಇದ್ದೀವಿ. ನಗರಸಭೆ ವಿಚಾರದಲ್ಲಿ ಆಯುಕ್ತರು ತಗೊಂಡಂಥ ದಿಟ್ಟ ನಿರ್ಧಾರಗಳು, ಒತ್ತುವರಿ ಆಗಿದ್ದಂಥ ಫುಟ್ಪಾತ್ಗಳನ್ನು ತೆರವುಗೊಳಿಸಿ ಪಾದಚಾರಿಗಳಿಗೆ ಅನುಕೂಲ ಮಾಡಿರುವಂಥದ್ದು, ಹಾಗೆ ರಸ್ತೆಗಳಲ್ಲಿ ವ್ಯಾಪಾರ ಮಾಡುವಂಥ ಬೀದಿ ಬದಿ ವ್ಯಾಪಾರಸ್ಥರಿಗೆ ಸೂಕ್ತವಾದಂಥ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸ್ಕೊಟ್ರೆ ಅವರ ಜೀವನ ನಿರ್ವಹಣೆಯೂ ತುಂಬ ಉತ್ತಮವಾಗಿರುತ್ತೆ. ಹಾಗೆ ಚಿಂತಾಮಣಿ ನಗರದ ಈಗೇನು ತೆರವುಗೊಳಿಸಿರುವಂಥ ಫುಟ್ಪಾತ್ಗಳಿದೆ, ಇದನ್ನು ದಯವಿಟ್ಟು ಶೀಘ್ರದಲ್ಲಿ ಅತ್ಯಂತ ವೇಗದ ಕೆಲಸ ಆಗಬೇಕು. ಆ ಫುಟ್ಪಾತ್ ಕಾಮಗಾರಿ ಪೂರ್ತಿ ಮುಗಿಸ್ಬೇಕು. ಇದು ಮುಗಿದ್ರೆ ಜನರಿಗೆ ಮತ್ತಷ್ಟು ಆತ್ಮವಿಶ್ವಾಸ ಹೆಚ್ಚುತ್ತೆ. ಅಧಿಕಾರಿಗಳ ಕಾರ್ಯವೈಖರಿಯೂ ಸಹ ತುಂಬ ಚೆನ್ನಾಗಿದೆ. ಜಿಎಲ್ ಶಂಕರ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಮನೆಯೊಳಗೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಮನೆಯಲ್ಲಿದ್ದ ಎಲ್ಲ ಗೃಹೋಪಯೋಗಿ ವಸ್ತುಗಳ ಜೊತೆಗೆ ಒಡವೆ, ನಗದು, ಧಾನ್ಯ ಸೇರಿದಂತೆ
ನಿತ್ಯ ಬಳಕೆ ವಸ್ತುಗಳು ಸುಟ್ಟು ಭಸ್ಮವಾಗಿದ್ದು ರೈತನಿಗೆ ತುಂಬಲಾರದ ನಷ್ಟ ಎದುರಾಗಿದೆ. ಮನೆಯಲ್ಲಿದ್ದ ಧಾನ್ಯ, ಒಡವೆ ಮತ್ತು ಕಷ್ಟಪಟ್ಟು ಕೂಡಿಟ್ಟಿದ್ದ ಹಣ ಕಳೆದುಕೊಂಡು ರೈತ ತಿಮ್ಮಪ್ಪನ ಕುಟುಂಬ ಕಣ್ಣೀರಿಡ್ತಿದ್ದಾರೆ. ಕೊರಟಗೆರೆ ತಾಲೂಕಿನ ಹಂಚಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದಿನ್ನೇಪಾಳ್ಯ ಗ್ರಾಮದ ತಿಮ್ಮಪ್ಪ ಎಂಬ ರೈತನ ಮನೆಯಲ್ಲಿ ಕೂಡಿಟ್ಟಿದ್ದ ರಾಗಿ, ಜೋಳ, ನೆಲಗಡಲೆ, ತೊಗರಿಬೇಳೆ ಸೇರಿದಂತೆ ಹಸುಗಳನ್ನು ಮಾರಿ ಮನೆಯಲ್ಲಿಟ್ಟಿದ್ದ 2.5 ಲಕ್ಷ ಹಣ ಸಂಪೂರ್ಣ ಸುಟ್ಟು ಭಸ್ಮವಾಗಿವೆ. ರೈತನಿಗೆ ಸುಮಾರು 6 ಲಕ್ಷ ನಷ್ಟವಾಗಿದ್ದು ಎಲ್ಲವನ್ನ ಕಳೆದುಕೊಂಡ ರೈತ ತಿಮ್ಮಪ್ಪ ಮಡದಿ ಮಕ್ಕಳು ಕಣ್ಣೀರಿಡ್ತಿದ್ದಾರೆ. ಸಂಬಂಧಪಟ್ಟ ಬೆಸ್ಕಾಂ ಇಲಾಖೆ ಹಾಗೂ ಸರ್ಕಾರದಿಂದ ಈ ರೈತ ಕುಟುಂಬಕ್ಕೆ ಆರ್ಥಿಕ ಸಹಾಯ ಒದಗಿಸಬೇಕಾಗಿದೆ ಎಂದು ಸ್ಥಳೀಯ ರೈತರು ಹಾಗೂ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಸುಮಾರಿದ್ದು 2 ಲಕ್ಷ ಇತ್ತು. ಅದು ಒಡವೆ, ಈ ಇನ್ನು ಬೇಳೆ, ತೊಗರಿ ಎಲ್ಲ, ಕಡಲೆಕಾಯಿ 4 ಮೂಟೆ ಮುಸ್ಲಿಂ ಜೋಳ ಎಲ್ಲ ಸುಟ್ಟು ಬೂದಿ ಆಗೋಯ್ತು. ಇವು ಆಧಾರ್ ಕಾರ್ಡು, ಹೊಲದ ಪತ್ರ ಒಂದೂ ಇಲ್ಲ ನಮಗೆ. ರಾತ್ರಿ 10 ಗಂಟೆ ತನಕ ಎದ್ದೇ ಇದ್ವಿ. ಬೆಳಗ್ಗೆ ಎದ್ದು 6 ಗಂಟೆಗೆ ನಾವು ನೋಡ್ಕೊಂಡಿದ್ವಿ. ಎಲ್ಲ ಈಚೆ ಕಡೆಯಲ್ಲೇ ಮನೆಗೆ ಕುಟುಂಬ ಎಲ್ಲ ಈಚೆ ಕಡೆ. ದುಡ್ಡು 1-2 ಲಕ್ಷ, ಒಡವೆ ಒಂದು 5-6 ಲಕ್ಷದ್ದು. ಉಂಡಿದ್ದಕ್ಕಿಲ್ಲ ಇಲ್ಲ ಕಣಪ್ಪ, ಎಲ್ಲ ಹೋಗೈತೆ. ಒಡವೆ ವಸ್ತ ನಮ್ಮ ಆಲೆ ಸರಗಳು ಎಲ್ಲ ಹೋಗವಪ್ಪ, ಏನು ಇಲ್ಲ ಅದ್ರೊಳಗೆ. ತೊಗರಿಕಾಳು, ಬೇಳೆ, ಆಯ್ತೆ, ಹತ್ತಿಗಳು ಎಲ್ಲ ಹೋಗವಪ್ಪ. ಕಡಲೆಕಾಯಿ 3-4 ಮೂಟೆ ಕಡಲೆಕಾಯಿ ಎಲ್ಲ ಇದ್ವಪ್ಪ, ಎಲ್ಲ ಸುಟ್ಟೋಗವಪ್ಪ, ಏನು ಇಲ್ಲ ಅದ್ರೊಳಗೆ. ದುಡ್ಡು ಹೋಗೈತಪ್ಪ. ಮೊನ್ನೆ ಹಸು ಮಾರಿದ ಇದನ್ನ ರೇಷ್ಮೆ ಮಾರ್ಕೊಂಡು ಬಂದಿಕ್ಕಿದ್ದ. ಸತೀಶ್ ಎಸ್, ಸಿಟಿವಿ ನ್ಯೂಸ್, ಕೊರಟಗೆರೆ. ಗೌರಿಬಿದನೂರು ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಮೈಕ್ರೋ ಫೈನಾನ್ಸ್ ಮತ್ತು ಕಿರುಸಾಲ ನೀಡುವ ಸಂಸ್ಥೆಗಳ ಪ್ರತಿನಿಧಿಗಳ ಸಭೆಯನ್ನು ತಹಸೀಲ್ದಾರ್ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಸಭೆಯಲ್ಲಿ ಮೈಕ್ರೋ ಫೈನಾನ್ಸ್ ವಿರುದ್ಧ ಸಾಲ ಪಡೆದವರಿಂದ ದೂರುಗಳ ಸುರಿಮಳೆಯೇ ಸುರಿಯಿತು. ಮೈಕ್ರೋ ಫೈನಾನ್ಸ್ನವರು ಸಾಲ ನೀಡುವಾಗ ಕಾಳಜಿ ವಹಿಸುತ್ತಾರೆ, ಸಾಲ ವಸೂಲಿ ಮಾಡುವಾಗ ದೌರ್ಜನ್ಯದಿಂದ ವರ್ತಿಸುತ್ತಾರೆ. ಮನೆಯ ಮುಂದೆ ಸಾಲದ ಕಂತು ನೀಡುವವರೆಗೂ ಹೋಗುವುದಿಲ್ಲ. ಅದರಲ್ಲೂ ಹೆಚ್ಚಿನ ಬಡ್ಡಿ, ಮಾನವೀಯತೆ ಮರೆತು ಬಡ್ಡಿ ವಸೂಲಿ ಮಾಡುತ್ತಿದ್ದಾರೆ ಎಂದು ಪ್ರಜಾ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ RN ರಾಜು ಆರೋಪಿಸಿದರು. ಸಿಐಟಿಯು ಸಿದ್ದಗಂಗಪ್ಪ ಮಾತನಾಡಿ, ಮೈಕ್ರೋ ಫೈನಾನ್ಸ್ನವರು ಧರ್ಮಸ್ಥಳ ಸಂಘದವರು ದೇವರ ಹೆಸರಿನಲ್ಲಿ ಹಣಕಾಸಿನ ದಂಧೆ ಮಾಡುತ್ತಿದ್ದಾರೆ. ಸಾಲ ಪಡೆದವರಿಗೆ ಯಾವುದೇ ಪಾಸ್ಬುಕ್ ನೀಡಿಲ್ಲ ಏಕೆ ಎಂದು ಪ್ರಶ್ನೆ ಮಾಡಿದ್ರು. RBI ನಿಯಮಗಳನ್ನ ಮೈಕ್ರೋ ಫೈನಾನ್ಸ್ನವರು ಗಾಳಿಗೆ ತೋರಿದ್ದಾರೆ. ಮನ ಬಂದಂತೆ ಬಡ್ಡಿ ವಸೂಲಿ ಮಾಡುತ್ತಿದ್ದಾರೆ. ಧರ್ಮಸ್ಥಳ ಸಂಘದವರು ದೇವರ ಹೆಸರಿನಲ್ಲಿ ಹಣಕಾಸಿನ ದಂಧೆ ನಡೆಸುತ್ತಿದ್ದಾರೆ ಎಂದು ಆರೋಪಿಸಿದ್ರು. ಇದರಿಂದ ಸಾಲ ಪಡೆದವರ ಬದುಕು ಮೂರಾ ಬಟ್ಟೆಯಾಗಿದೆ. ವಿಮೆ ಹೆಸರಿನಲ್ಲಿ ಸಾವಿರಾರು ರುಗಳ ವಸೂಲಾತಿ ಮಾಡುತ್ತಿದ್ದಾರೆ. ಆದರೆ ಯಾವುದೇ ವಿಮೆ ಸೌಲಭ್ಯ ಮಾಡಿಸಿಲ್ಲ. ಸರ್ಕಾರ ಋಣಮುಕ್ತ ಕಾಯ್ದೆ ಜಾರಿ ಮಾಡಬೇಕು ಎಂದು ಸರ್ಕಾರವನ್ನ ಒತ್ತಾಯಿಸಿರುವುದಾಗಿ ತಿಳಿಸಿದ್ರು. ಸರ್ಕಾರ ರೈತರ ಸಹಕಾರ ಸಂಘ, DCC ಬ್ಯಾಂಕ್, PLD ಬ್ಯಾಂಕ್ಗಳ ಮೂಲಕ ರೈತರಿಗೆ, ಬಡವರಿಗೆ ಸಾಲ ನೀಡಿದಲ್ಲಿ ಯಾರೂ ಮೈಕ್ರೋ ಫೈನಾನ್ಸ್ ಅವಲಂಬಿಸುವುದಿಲ್ಲ ಎಂದರು. ಮೈಕ್ರೋ ಫೈನಾನ್ಸ್ ಅಂತ ಇಟ್ಕೊಂಡಿದ್ದಾರೆ. ಅವ್ರದೊಂದು ಕತೆ ಏನ್ ಧರ್ಮಸ್ಥಳ ಸಂಘ ಅಂತಿದೆ. ಮೊದಲು ಇವರು SKDRDS ಅಂತ ಮಾಡ್ಕೊಂಡ್ರು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಡೆವಲಪ್ಮೆಂಟ್ ಸೊಸೈಟಿ ಅಂತ ಹೇಳ್ಬಿಟ್ಟು. ಆದ್ರೆ ಅದನ್ನ ಸ್ವಲ್ಪ ದಿನಗಳಾದ್ಮೇಲೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ರೂರಲ್ ಡೆವಲಪ್ಮೆಂಟ್ ಸೊಸೈಟಿ BC ಅಂತ ಮಾಡ್ಕೊಂಡ್ರು. ಅಂದ್ರೆ ಬ್ಯಾಂಕ್ಗೆ ಮತ್ತೆ ಮಹಿಳಾ ಸಂಘಗಳ ಮಧ್ಯೆ ನಾವು ಬಡ್ಡಿ ವಸೂಲಿಗಾರರು ಅಂತ ಅವರೇ ಹೇಳ್ಕೊಂಡ್ರು. ನಾನು ಹೇಳ್ತಾ ಇಲ್ಲ ಈ ಮಾತನ್ನ. ಅವರೇ ನಾವು ಪತ್ರಿಕಾ ಹೇಳಿಕೆ ಕೊಟ್ಮೇಲೆ ಮತ್ತೆ ಮಹಿಳಾ ಸಂಘಟನೆಯವರು ಹೋರಾಟ ಮಾಡಿದ್ಮೇಲೆ ಅವರೇ ಕೆಲವಾರು ಪತ್ರಿಕೆಗಳಿಗೆ ಕಳಿಸ್ಕೊಟ್ಟಿದ್ದಾರೆ ಅವರ ಇದನ್ನ ಏನು ಬ್ರೋಚರ್ಸ್ ನೆಲ್ಲ. ನಾನು ಪ್ರಮುಖವಾಗಿ ಹೇಳ್ತಾ ಇದ್ದೀನಿ ಅವ್ರಿಗೆ, ಸರ್ ಇಲ್ಲಿ ಇವರು ಮಹಿಳಾ ಸ್ವಸಹಾಯ ಸಂಘ ಅಂತ ಹೇಳಿ SM ಕೃಷ್ಣ ಅವ್ರ ಕಾಲದಲ್ಲಿ ಮಹಿಳಾ ಸ್ವಸಹಾಯ ಸಂಘ ಅಂತ ಹೇಳಿ ಪ್ರಾರಂಭ ಮಾಡಿದ್ದು. ಅದ್ರಲ್ಲಿ ನಾನು ಕೆಲಸ ಮಾಡಿದ್ದೀನಿ ಒಬ್ಬ ಫೀಲ್ಡ್ ವರ್ಕರ್ ಆಗಿ. ಅವಾಗ ಮಹಿಳಾ ಸ್ವಸಹಾಯ ಸಂಘ ಅಂದ್ರೆ ಅವ್ರಿಗೆ ಟ್ರೈನಿಂಗ್ ಕೊಡ್ತಾ ಇದ್ವಿ, ಪ್ರತಿಯೊಂದು ವಿಚಾರದ ಬಗ್ಗೆ ಅವ್ರಿಗೆ ತರಬೇತಿ ಕೊಡ್ತಾ ಇದ್ವಿ, ಅವ್ರಿಗೆ ಬುಕ್ ಬರೆಯೋದನ್ನ ಕಳಿಸ್ತಾ ಇದ್ವಿ, ಅವ್ರಿಗೇನೆ ಸಾಲ ಬ್ಯಾಂಕುಗಳನ್ನ ನಾವು ಕೊಡಿಸ್ತಾ ಇದ್ವಿ. ಆಗ ನಾವು SKDRDSಗೆ ನಾವು ಹೋಗಿದ್ದೀವಿ ಅಲ್ಲಿ ನೋಡ್ಲಿಕ್ಕೆ. ಅಲ್ಲಿನ ಪರಿಸ್ಥಿತಿ ಏನಂದ್ರೆ ದೂರ ಮನೆಗಳು 5 ಜನಕ್ಕೆ ಮಾತ್ರ ಗುಂಪು ಮಾಡ್ಕೊಂಡು ಮಾಡ್ತಾ ಇದ್ದಿದ್ದು. ಆದ್ರೆ ಇವತ್ತು SKDRDS ಏನ್ ಧರ್ಮಸ್ಥಳ ಸಂಘ ಇದೆ, ಜನರನ್ನು ಮೋಸ ಮಾಡ್ಲಿಕ್ಕೆ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಅವ್ರಿಗೆ ಪಾಸ್ಬುಕ್ ಕೊಡಲ್ಲ,
ನಾನು ಬೆಳಗ್ಗೆಯಿಂದ ವಿಚಾರಿಸಿದೆ, ಪಾಸ್ ಕೊಡೋದು ಯಾವುದೇ ಸಂಘಕ್ಕೆ, ಎಷ್ಟು ಬಡ್ಡಿ, ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಏರ್ ಅಫಿಷಿಯಲ್ಸ್ ಇವ್ರು ಹೇಳ್ತಾರೆ, ಇವ್ರು PC ಗಳು ಅಂತ ಏನಿದ್ದಾರೆ, ಏನ್ ಬ್ಯಾಂಕ್ ಕಲೆಕ್ಷನರ್ಸ್ ಏನಿದ್ದಾರೆ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ. ಅವ್ರು ಹೇಳ್ತಾರೆ 1600 ರೂಪಾಯಿ ಇಷ್ಟು ತಿಂಗಳು ಇಷ್ಟು ವಾರದಲ್ಲಿ ಇಷ್ಟು ತಿಂಗಳು ಕಟ್ಟಬೇಕು ಅಂತ ಹೇಳಿ. ಯಾರೋ ಒಬ್ಬರು ಲೆಕ್ಕ ಹಾಕಿದ್ರು ಜಾಸ್ತಿ ಬರುತ್ತೆ, ಬಟ್ ಅವ್ರು ಕಳಿಸ್ಕೊಟ್ಟಿರ್ತಕ್ಕಂಥ ಇದರಲ್ಲಿ ಕಡಿಮೆ ಬರುತ್ತೆ. ಇವಾಗ ಅವ್ರು ಹೇಳ್ಕೋಬಹುದು ನಮ್ದು ಇಷ್ಟೇ ಅಂತ ಹೇಳ್ಬಿಟ್ಟು, ಮತ್ತೆ ಅವ್ರ ಜೊತೆಗೆ ಉಳಿತಾಯ ಕಟ್ಸ್ಕೊಂತಾರೆ, ಬ್ಯಾಂಕಲ್ಲಿ ಅಕೌಂಟ್ ಮಾಡಿದ್ದೀವಿ ಅಂತ. ಯಾವುದೇ ಬ್ಯಾಂಕಲ್ಲಿ ಅಕೌಂಟ್ ಮಾಡಿದ್ರೆ ಇಲ್ಲಿ ಸ್ವಸಹಾಯ ಸಂಘಗಳನ್ನ ಏನೋ ಸಶಕ್ತಿ ಸಂಘ ಆದ್ಮೇಲೆ ಸ್ತ್ರೀ ಶಕ್ತಿ ಸಂಘ ಮಾಡಿದ್ರು. ಅದು ನಮ್ಮ ಪೂರ್ತಿ ಮಹಿಳಾ ಏನು ನಮ್ಮ ಅಂಗನವಾಡಿ ಟೀಚರ್ಸ್ ಇದ್ರೆ ಅವ್ರ ಕಡೆಯಿಂದ ಮಾಡಿಸಿದ್ರು. ಅವಾಗೆಲ್ಲ ಸಬಲೀಕರಣವಾಗಿತ್ತು. ಈ ಮೈಕ್ರೋ ಫೈನಾನ್ಸ್ ಮತ್ತೆ ಧರ್ಮಸ್ಥಳದ ದುಡ್ಡು ಮಾಡ್ಲಿಕ್ಕೆ, ದುಡ್ಡಿನ ದಂಧೆ ಮಾಡ್ಲಿಕ್ಕೆ ಹಿಡಿದು ಬ್ಯಾಂಕ್ ಅವ್ರ ಮಧ್ಯೆ ಇವರು ಅಗ್ರಿಮೆಂಟ್ ಮಾಡ್ಕೊಂಡು ವರ್ಡಿಂಗ್ಸ್ ಬದಲಾಯಿಸ್ಕೊಂಡು ಸರ್ಕಾರಗಳು ಬಡ್ಡಿ ರಹಿತ ಸಾಲ ನೀಡುವ ಮೂಲಕ ಬಡವರ ಆರ್ಥಿಕ ಪರಿಸ್ಥಿತಿ ಸುಧಾರಿಸಬೇಕು ಎಂದರು. ಮುತೂಟ್ ಫೈನಾನ್ಸ್ನಲ್ಲಿ ಬಂಗಾರದ ಒಡವೆ ಒತ್ತೆ ಇಟ್ಟು ಹಣ ಪಡೆದಿದ್ದಾರೆ. ಸಾಲ ಪಡೆದವರಿಗೆ ಯಾವುದೇ ಮಾಹಿತಿ ನೀಡದೆ ಒಡವೆಗಳನ್ನು ಹರಾಜು ಮಾಡುತ್ತಿದ್ದಾರೆ. ಸಾಲ ಪಡೆದವರಿಗೆ ನೋಟಿಸ್ ನೀಡಿ ಮುಂದಿನ ಕ್ರಮ ತೆಗೆದುಕೊಳ್ಳಬೇಕು. ಇಲ್ಲಿಯೂ RBI ನಿಯಮಗಳನ್ನು ಪಾಲಿಸುತ್ತಿಲ್ಲ ಎಂದು ರೈತ ಸಂಘದ ಅಧ್ಯಕ್ಷ ಲೋಕೇಶ್ ಗೌಡ ದೂರಿದರು. ಸಾಲ ಪಡೆದವರು ಹಾಗೂ ವಿವಿಧ ಸಂಘಟನೆಗಳ ಮುಖಂಡರ ಮಾತುಗಳನ್ನು ಆಲಿಸಿದ ತಹಸೀಲ್ದಾರ್ ಮಹೇಶ್ ಎಸ್ ಪತ್ರಿ ಮಾತನಾಡಿ, ಮೈಕ್ರೋ ಫೈನಾನ್ಸ್ ಕಾರ್ಯವೈಖರಿ ಖಂಡಿಸಿದ್ರ. RBI ನಿಯಮಾನುಸಾರ ವ್ಯವಹಾರ ಮಾಡಬೇಕು. ಸಾಲ ನೀಡಿ ವಸೂಲಾತಿಯಲ್ಲಿ ದೌರ್ಜನ್ಯ ಮಾಡುವುದು ಕಾನೂನು ರೀತಿಯಲ್ಲಿ ಅಪರಾಧವಾಗಿದೆ. ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆಯೊಳಗೆ ಸಾಲ ವಸೂಲಿಸಿ ಮಾಡಬೇಕು. ವಿನಾಕಾರಣ ಕಿರುಕುಳ ಮಾಡುವಂತಿಲ್ಲ. ಸಾಲ ಪಡೆದವರು ಕಿರುಕುಳ ನೀಡುತ್ತಿರುವ ಬಗ್ಗೆ ದೂರು ನೀಡಿದಲ್ಲಿ ಕಾನೂನು ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಎಚ್ಚರಿಸಿದ್ರ. ಜಿಲ್ಲಾ ಸಹಕಾರ ಸಂಘದ ಅಧ್ಯಕ್ಷ ಶಂಕರ್ ಮಾತನಾಡಿ, ಸೌಜನ್ಯದಿಂದ ಸಾಲ ವಸೂಲಾತಿ ಮಾಡಬೇಕು. ಸಾಲ ನೀಡಿದಕ್ಕೆ ಸಾಲಗಾರರಿಗೆ ಕಿರುಕುಳ ನೀಡಬಾರದು. ಮನೆಯ ಮುಂದೆ ದೌರ್ಜನ್ಯ ಮಾಡುವುದು ಕಾನೂನು ರೀತಿಯಲ್ಲಿ ಅಪರಾಧವಾಗಿದೆ. RBI ಪರವಾನಗಿ ಪಡೆಯದೆ ವ್ಯವಹಾರ ಮಾಡಿದಲ್ಲಿ ಅಂತಹ ಸಂಸ್ಥೆಯನ್ನ ಮುಟ್ಟುಗೋಲು ಹಾಕಲಾಗುವುದು ಎಂದರು. ಸಭೆಯಲ್ಲಿ ನಗರ ಠಾಣೆ SI ಗೋಪಾಲ್, ವಿವಿಧ ಮೈಕ್ರೋ ಫೈನಾನ್ಸ್ಗಳ ಅಧಿಕಾರಿಗಳು ಹಾಜರಿದ್ದರು. R ಮಂಜುನಾಥ್, CTV ನ್ಯೂಸ್, ಗೌರಿಬಿದನೂರ. ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಫೆಬ್ರವರಿ 10ರಂದು ಬೆಂಗಳೂರಿನ ಕರ್ನಾಟಕ ಹಾಲು ಮಹಾಮಂಡಳಿ ಕಚೇರಿಯ ಮುಂದೆ ಧರಣಿ ಹಮ್ಮಿಕೊಳ್ಳಲಾಗಿದೆ ಎಂದು ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಕಾರ್ಯಾಧ್ಯಕ್ಷ ಭಕ್ತರಹಳ್ಳಿ ಬೈರೇಗೌಡ ತಿಳಿಸಿದರು. ಶಿಡ್ಲಘಟ್ಟ ನಗರದ ರೈತ ಸಂಘದ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರೈತ ಸಂಘದ ಭಕ್ತರಹಳ್ಳಿ ಬೈರೇಗೌಡ, ಹಾಲಿನ ಬಾಕಿ ಹಣ ನೀಡಬೇಕು. ಹಾಲಿನ ದರ ಹೆಚ್ಚಿಸಲು ಒತ್ತಾಯಿಸಿ ಪ್ರತಿಭಟನೆ ನಡೆಯಲಿದೆ. ನೀರಿಗೆ ಬರವಿದ್ದರೂ ಹಾಲಿಗೆ ಬರದ ನಾಡು ನಮ್ಮದು. ಸುಮಾರು 25 ಲಕ್ಷ ರೈತ ಕುಟುಂಬಗಳು 15,450 ಹಾಲು ಉತ್ಪಾದಕರ ಸಂಘಗಳ ಮೂಲಕ 16 ಹಾಲು ಮಹಾಮಂಡಳಿಗಳಿಗೆ ಪ್ರತಿದಿನ 80 ಲಕ್ಷ ಲೀಟರ್ ಹಾಲು ಸರಬರಾಜು ಮಾಡುತ್ತಿದೆ. ಪಶು ಆಹಾರದ ಜೊತೆಗೆ ಬೂಸ, ಹಿಂಡಿಗಳ ಬೆಲೆ ಏರಿದೆ. ಹಾಲಿನ ಉತ್ಪಾದನೆ ಅಂಕಿ ಅಂಶಗಳ ಪ್ರಕಾರ 50 ರು ಖರ್ಚು ಬರುತ್ತಿದೆ. ಸ್ವಾಮಿನಾಥನ್ ವರದಿಯಂತೆ ಪ್ರತಿ ಲೀಟರ್ ಹಾಲಿಗೆ 76 ರು ನೀಡಬೇಕಿದೆ. ಈ ಬಗ್ಗೆ ಸರ್ಕಾರ ಕಣ್ಮುಚ್ಚಿ ಕುಳಿತಿದೆ ಎಂದರು. ಜನವರಿ 1ರಿಂದ ಮುಖ್ಯಮಂತ್ರಿಯವರು 5 ರು ಹೆಚ್ಚಳ ಮಾಡುವುದಾಗಿ ಭರವಸೆ ನೀಡಿದರು. ಆದರೆ 35 ದಿನಗಳಾದರೂ ಇನ್ನೂ ಬೆಲೆ ಏರಿಕೆ ಆಗಲಿಲ್ಲ. ಕುಡಿಯುವ ನೀರಿಗಿಂತ ಹಾಲು ಅಗ್ಗವಾಗಿರುವುದು ದುರಂತ ಎಂದು ಬೇಸರ ವ್ಯಕ್ತಪಡಿಸಿದರು. ರಾಜ್ಯದಲ್ಲಿ ದಿನೇ ದಿನೇ ಹಾಲಿನ ಉತ್ಪಾದನೆ ಕುಂಠಿತವಾಗುತ್ತಿರುವುದಕ್ಕೆ ಕಾರಣ ಹಾಲಿಗೆ ಸೂಕ್ತ ಬೆಲೆ ಸಿಗದಿರುವುದೇ ಆಗಿದೆ. ರಾಜ್ಯ ಮತ್ತು ಕೇಂದ್ರಗಳ ಬಜೆಟ್ನಲ್ಲಿ ರೈತರನ್ನು ಕಡೆಗಣಿಸಲಾಗುತ್ತಿದೆ. ನಗರ ಕೇಂದ್ರಿತ ಅಭಿವೃದ್ಧಿಗೆ ಆದ್ಯತೆ ನೀಡುವ ಮೂಲಕ ಗ್ರಾಮಗಳನ್ನು ನಿರ್ಲಕ್ಷಿಸಿ ಜನರು ಗೂಳೆ ಹೋಗುವಂತೆ ಮಾಡಲಾಗುತ್ತಿದೆ ಎಂದು ಆರೋಪಿಸಿದರು. ಹೈನೋದ್ಯಮದ ಉಳಿವಿಗಾಗಿ ಪ್ರತಿ ಲೀಟರ್ ಹಾಲಿಗೆ ಕನಿಷ್ಠ 50 ರು ಬೆಲೆ ಸಿಗಬೇಕೆಂದು ಒತ್ತಾಯಿಸಿ ಪ್ರತಿಭಟನೆ ಹಮ್ಮಿಕೊಂಡಿರುವುದಾಗಿ ಅವರು ಹೇಳಿದರು. ನಮ್ಮ ರಾಜ್ಯ ಸರ್ಕಾರ ಅದಕ್ಕೆ 200 ಕೋಟಿ ಖರ್ಚು ಮಾಡಿ 3,800 ಕೋಟಿನ ಖರ್ಚು ಮಾಡಿದ್ರೆ ಅದು ಬರಗಾಲ ಹೋಯ್ತಾ? ಬರಗಾಲ ಎಲ್ಲಾದರೂ ಹೋಯ್ತಾ? ರೈತರ ಅಭಿವೃದ್ಧಿ ಆಯ್ತಾ? ಈ ನಮ್ಮ ರೈತರು ನಾವು ಯಾವ ರೀತಿ ಇದ್ರೆ, ಎಷ್ಟೇ ಬರ ಬರಲಿ, ಎಷ್ಟೇ ಮಳೆ ಬರಲಿ, ಎಷ್ಟೇ ಅನಾಹುತ ಆಗಲಿ, ನಾವು ಬಿತ್ತೋದಂತೂ ನಿಲ್ಸಲ್ಲ. ಮಳೆ ಹೋಯ್ತು, ಉಳ್ತೀವಿ, ಬಿತ್ತುತ್ತೀವಿ, ಭೂಮಿಗೆ ಹಾಕ್ತೀವಿ. ಇದು ನಮ್ಮ ಪ್ರವೃತ್ತಿ. ರೈತನ ಹೆಸರು ಹೇಳ್ಕೊಂಡು ರಾಜಕಾರಣಿಗಳು ಒಂದು ರೀತಿಯಲ್ಲಿ ಮೋಸಕ್ಕೆ ನಾಂದ್ಯ. ಇವತ್ತು ನಮ್ಮ
ಕೇಂದ್ರ ಮತ್ತು ರಾಜ್ಯ ಸರ್ಕಾರ. ಮತ್ತು ಉದಾಹರಣೆಗೆ ಕೇಂದ್ರದಲ್ಲಿ ಇವತ್ತು 50 ಲಕ್ಷ ಕೋಟಿ ಬಜೆಟ್ ಮಾಡಿದ್ರು. ಕೃಷಿ ಕೊಟ್ಟಂಥದ್ದೇನು ಉದಾಹರಣೆ. ಇವತ್ತು ನಮ್ಮ ರಾಜ್ಯ ಸರ್ಕಾರನೂ ಕೂಡ ಹೋದ ವರ್ಷ ಏನು ಆಯವ್ಯಯ ಮಂಡಿಸಿದ್ರು. 3,60,000 ಕೋಟಿ ಏನು ಇವತ್ತು ಬಜೆಟ್ ಮಾಡಿದ್ರು. ರೈತನಿಗೆ ಕೊಟ್ಟಂಥ ಬೆಲೆ ಏನು? ನಮಗೆ ಕೊಡಬೇಕಾಗಿರೋದು ಜನಸಂಖ್ಯೆ ಆಧಾರದ ಮೇಲೆ ಆಯವ್ಯಯ ಆಗಿದೆ. ಇವತ್ತು ಬೆಂಗಳೂರು ನಗರಕ್ಕೆ ಅಥವಾ ದೊಡ್ಡ ದೊಡ್ಡ ಸಿಟಿಗಳಿಗೆ ನೀವು ಕೊಡೋದಾದರೆ ಅಭಿವೃದ್ಧಿ ಎತ್ತ ಕಡೆ ಆಗ್ತದೆ. ಮೊನ್ನೆ ಒಂದು ರಾಜ್ಯ ಸರ್ಕಾರ ಬೆಂಗಳೂರಿನ ಆಸುಪಾಸು ಜಿಲ್ಲೆಗಳಲ್ಲಿ ಒಂದು 6 ಟೌನ್ಶಿಪ್ ಮಾಡೋಕ್ಕೆ ಪ್ರಯತ್ನ ಮಾಡಿದೆ. ಈ ಸಂದರ್ಭದಲ್ಲಿ ರೈತ ಸಂಘದ ಮುನಿನಂಜಪ್ಪ, ಕೆಂಪರೆಡ್ಡಿ, ಮಳಮಾಚನಹಳ್ಳಿ ರಮೇಶ್, ದೇವರಾಜ್, ಭೀಮಣ್ಣ ಇನ್ನೂ ಹಲವರು ಹಾಜರಿದ್ದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ನಗರೋತ್ಥಾನ ಕಾಮಗಾರಿಗಳಲ್ಲಿ ಕಳಪೆ ಗುಣಮಟ್ಟದ ಕಾಮಗಾರಿ ಕಂಡು ಬಂದರೆ ಅಂತಹ ಗುತ್ತಿಗೆದಾರರನ್ನ ನಿರ್ದಾಕ್ಷಿಣ್ಯವಾಗಿ ಕಪ್ಪು ಪಟ್ಟಿಗೆ ಸೇರಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ರವೀಂದ್ರ ಎಚ್ಚರಿಕೆ ನೀಡಿದರು. ಗೌರಿಬಿದನೂರು ನಗರದ ಕೆಲ ವಾರ್ಡ್ಗಳಲ್ಲಿ 12 ಕೋಟಿ ವೆಚ್ಚದಲ್ಲಿ ನಡೆಯುತ್ತಿರುವ ನಗರೋತ್ಥಾನ ಕಾಮಗಾರಿಗಳನ್ನು ಪರಿಶೀಲಿಸಿದ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಮಾತನಾಡಿ, ಕಾಮಗಾರಿಗಳ ಉದ್ದ, ಅಗಲ ಹಾಗೂ ಆಳವನ್ನು ಪರಿಶೀಲನೆ ಮಾಡಲಾಗಿದೆ. ಉತ್ತಮ ಗುಣಮಟ್ಟದಿಂದ ಕೂಡಿವೆ ಎಂದು ಸಾರ್ವಜನಿಕರಿಂದಲೇ ಮಾಹಿತಿ ಪಡೆದಿದ್ದೇನೆ. ಎರಡೂ ಬದಿ ಚರಂಡಿ ನಿರ್ಮಾಣ ಮಾಡುವುದರಿಂದ ಮಳೆಯ ನೀರು ರಸ್ತೆಯಲ್ಲಿ ನಿಲ್ಲದೆ ಸರಾಗವಾಗಿ ಹರಿಯುವಂತೆ ಅನುಕೂಲ ಮಾಡಲಾಗಿದೆ ಎಂದರು. ಜಿಲ್ಲೆಯಲ್ಲಿ ಯಾವುದೇ ತಾಲೂಕಿನಲ್ಲಿ ಕಾಮಗಾರಿ ನಡೆಯುವಾಗ ಸಾರ್ವಜನಿಕರು ಗಮನ ಹರಿಸಬೇಕು. ಒಂದು ವೇಳೆ ಕಳಪೆ ಗುಣಮಟ್ಟದ ಕಾಮಗಾರಿ ಕಂಡುಬಂದರೆ ತಕ್ಷಣ ನನ್ನ ಗಮನಕ್ಕೆ ತಂದಾಗ ಅಂತಹ ಗುತ್ತಿಗೆದಾರರ ವಿರುದ್ಧ ಕಾನೂನು ಕ್ರಮಕ್ಕೆ ಮುಂದಾಗುವುದಾಗಿ ಎಚ್ಚರಿಕೆ ನೀಡಿದ್ರು. ಇನ್ನು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಮಹೇಶ್ ಎಸ್ ಪತ್ರಿ, ನಗರಸಭೆ ಅಧ್ಯಕ್ಷ ಲಕ್ಷ್ಮೀ ನಾರಾಯಣಪ್ಪ, ಜಿಲ್ಲಾ ಯೋಜನಾ ಪ್ರಾಧಿಕಾರದ ನಿರ್ದೇಶಕಿ ಮಾಧವಿ, ನಗರಸಭೆ ಸದಸ್ಯೆ ಮಂಜುಳಾ ರಾಮಾಂಜನಪ್ಪ ಇನ್ನೂ ಹಲವರು ಹಾಜರಿದ್ದರು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. ಸಿಟಿವಿ ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೆ ಕಿತಡ ಕೂಡಲೇ ಸಂಪರ್ಕಿಸಿ 9916317028. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್,
ಗೆರಿಯಾ ಶೋರೂಮ್ನ ಮೇಲೆ ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ದೇವನಹಳ್ಳಿ ತಾಲೂಕಿನ ಯಳಿಯೂರು ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆ ನಡೆದಿದ್ದು, ನೂತನ ನಿರ್ದೇಶಕರ ಆಯ್ಕೆಯಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಮಾದರಿಯಾಗಿ ಸಹಕಾರ ಸಂಘವನ್ನು ಅಭಿವೃದ್ಧಿಗೊಳಿಸುವುದಾಗಿ ನೂತನ ನಿರ್ದೇಶಕರು ಹೇಳಿದರು. ಈ ವೇಳೆ ಆನಂದ್ ಗೌಡ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಆಂಜಿನಮ್ಮ, ಹನುಮಣ್ಣ, ತ್ಯಾಗರಾಜು, ಮುನಿರಾಜು ಇನ್ನೂ ಹಲವರು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಲಿನ ಖರೀದಿ ದರ ಹೆಚ್ಚಿಸಲು ಆಗ್ರಹಿಸಿ ಫೆಬ್ರವರಿ 10ಕ್ಕೆ ಕೆಎಂಎಫ್ ಮುಂದೆ ರೈತ ಸಂಘದಿಂದ ಬೃಹತ್ ಪ್ರತಿಭಟನೆ. ಪಶು ಆಹಾರ ಬೆಲೆ ಇಳಿಸಬೇಕು, ಹಾಲಿನ ಬೆಲೆ ಹೆಚ್ಚಿಸಲು ಸರ್ಕಾರಕ್ಕೆ ಎಚ್ಚರ ನೀಡಿದ ರೈತ ಸಂಘ ಹಸಿರು ಸೇನೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸ್ಗಳು ನೋಂದಣಿಯೇ ಆಗಿಲ್ಲ. ನಿಗದಿತ ಸಮಯ ಮೀರಿ ವಸೂಲಿಗೆ ಹೋಗುವುದು ಮಾತ್ರವಲ್ಲ, ಕರೆ ಮಾಡುವುದು ಅಪರಾಧ. ದೌರ್ಜನ್ಯ ಎಸಗಿದರೆ ಕಠಿಣ ಕಾನೂನು ಕ್ರಮದ ಎಚ್ಚರಿಕೆ ನೀಡಿದ ಜಿಲ್ಲಾಧಿಕಾರಿ. ಫೆಬ್ರವರಿ 10ರಿಂದ 14ರವರೆಗೆ ಬೆಂಗಳೂರಿನಲ್ಲಿ ಏರೋ ಇಂಡಿಯಾ 2025 ಏರ್ ಶೋ. ಪೂರ್ವಭಾವಿಯಾಗಿ ಯುದ್ಧ ವಿಮಾನಗಳ ತಾಲೀಮು, ಮೈ ಜುಮ್ಮೆನಿಸೋ ವೈಮಾನಿಕ ಪ್ರದರ್ಶನಕ್ಕೆ ಜನರಿಂದ ಭರ್ಜರಿ ಚಪ್ಪಾಳೆ. ಮುಖ್ಯಮಂತ್ರಿಗಳೇ, ಬಡವರಿಗೆ ಭೂಮಿ ಕೊಡಿ, ಇಲ್ಲವೇ ಕುರ್ಚಿ ಖಾಲಿ ಮಾಡಿ ಎಂದು ಬಾಗೇಪಲ್ಲಿಯಲ್ಲಿ ಸಿಪಿಎಂ ಸವಾಲು. ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಹಿಂಬಾಗಿಲಿಂದ ರಿಯಲ್ ಎಸ್ಟೇಟ್ ದಂಧೆ ಆರೋಪ. ಫೆಬ್ರವರಿ 10ಕ್ಕೆ ಸಿಪಿಎಂನಿಂದ ವಿಧಾನಸೌಧ ಚಲೋ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.